ಈಗ ನಾವಿರೋದು ಸ್ನೇಹಿತರೆ ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳ್ಬೋದು. ಸಿದ್ದಯ್ಯ ರಸ್ತೆ ನಿಜವಾಗ್ಲೂ ಮಾಯಲೋಕನೇ ಇದು. ಯು ನೇಮ್ ಎನಿಥಿಂಗ್ ಫ್ರಮ್ ಟೊಯೋಟಾ, ಮಾರುತಿ ಸುಜುಕಿ, ಲೀಲ್ಯಾಂಡ್, ಟಾಟಾ, ಮಾನ್. ನಮ್ಮ ಹತ್ರ ಒಂದು 40 ಇಂಜಿನ್ದು ನಾಲೆಜ್ ಇದೆ. ಇದು ಬಸ್ ಇಂಜಿನ್. ಇಟ್ ಇಸ್ ಅರೌಂಡ್ 10 years old. ಎಷ್ಟಕ್ಕೆ ಮಾರ್ತೀರಾ ಇದು? ಹೇಳಕ್ಕೆ ಆಗೋದಿಲ್ಲ ಸರ್. ಇಟ್ ಇಸ್ ಲೈಕ್ ಜೆಮ್ ಸ್ಟೋನ್. ಅದು 2 ಲಕ್ಷ. ಇದು ಇಸ್ ಕ್ರೇನ್ ಇಂಜಿನ್. ನಮ್ಮ ತಂದೆಯವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇದು 50 ವರ್ಷ ಮುಂಚೆ. ಈ ರೋಡ್ ನಲ್ಲಿ 4 ಅಂಗಡಿ ಇದೆ. KSRTC ಬಸ್ ತಗೊಂಡು ಬಿಚ್ಬಿಡೋದು, ಟೋಟಲ್ ಸ್ಕ್ರಾಪ್ ಮಾಡ್ಬಿಡೋದು. ರೀಯೂಸಬಲ್ ಪಾರ್ಟ್ಸ್ ಆಚೆ ಸ್ಟೇಟ್ಸ್ ಇಂದ ಬರ್ತಾರೆ, ಅವ್ರಿಗೆ ಸೇಲ್ ಮಾಡೋದು. ಎಷ್ಟು ಬಸ್ ಬಿಚ್ಚಿರ್ಬೋದು ನೀವು? ಲ್ಯಾಕ್ಸ್. 3000 1 ವರ್ಷನಲ್ಲಿ ಆಗ್ಬಿಡುತ್ತೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕಲಾ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ನಾವಿರೋದು ಸ್ನೇಹಿತರೆ ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳ್ಬೋದು. ಸಿದ್ದಯ್ಯ ರಸ್ತೆ, ಸಿದ್ದಯ್ಯ ರಸ್ತೆ ಅಂತ ಕರೀತಾರೆ. ಮುಂದೆ ಹೋದರೆ ಅದು ಡಬಲ್ ರೋಡ್ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಊರ್ವಶಿ ಥಿಯೇಟ್ರು. ಬೆಂಗಳೂರಿಗೆ ತುಂಬ ವಿಶ್ವಪ್ರಸಿದ್ಧವಾದಂಥ ಒಂದು ಸಿನಿಮಾ ಹಾಲ್, ಪ್ರದರ್ಶನ ಮಂದಿರ. ಅದು ಊರ್ವಶಿ ಥಿಯೇಟ್ರು. ಇಲ್ಲಿ ಸ್ನೇಹಿತರೆ ನಾವು ಮಾಡಕ್ಕೆ ಬಂದಿರೋದು ಊರ್ವಶಿ ಥಿಯೇಟ್ರ್ ಕಥೆ ಅಲ್ಲ. ಇಲ್ಲಿ ಸಿದ್ದಯ್ಯ ರಸ್ತೆ ಅಂತಿದೆಯಲ್ಲ, ಇಲ್ಲಿ ಎಂಥ ಅದ್ಭುತವಾದ ಒಂದು ಮಾಯಾಲೋಕ ಅಂತಂದರೆ ನಿಜವಾಗ್ಲೂ ಮಾಯಾಲೋಕನೇ ಇದು. ಹಳೆಯ ವಾಹನಗಳ, ಅದು ಬಸ್ ಇರಲಿ, ಕಾರ್ ಇರಲಿ, ಲಾರಿ ಇರಲಿ, ಇವುಗಳ ಬಿಡಿ ಭಾಗಗಳನ್ನ ಅದು ನಿಮ್ಗೆ ಎಲ್ಲಿ ಸಿಗದೆ ಹೋದ್ರೂ ಕೂಡ ಸಿದ್ದಯ್ಯ ರೋಡಲ್ಲಿ ಸಿಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ, ಒಂದು ಜನಜನಿತವಾದ ಮಾತಿದೆ. ಇಲ್ಲಿ ಹೋಗೋಣ. ಸುಹೇಲ್ ಅಂತೇಳಿ ನಮ್ಮ ಒಬ್ರು ಸಿಗ್ತಾರೆ. ಅವ್ರದ್ದೊಂದು ತುಂಬ ದೊಡ್ಡ ಒಂದು ಲಾರಿಗಳನ್ನ ಬಿಚ್ಚಿ ಅದರ ಸ್ಪೇರ್ ಪಾರ್ಟ್ಸ್ ಮಾರುವಂಥ ಒಂದು ವ್ಯವಹಾರ ಇದೆ. ಅದನ್ನ ನೋಡೋಣ ಸ್ನೇಹಿತರೆ. ಸಿದ್ದಯ್ಯ ರಸ್ತೆಯಲ್ಲಿ ಏನೇನು ವ್ಯವಹಾರ ನಡೆಯುತ್ತೆ ನೋಡೋಣ. ಲಾರಿಗಳು ಸ್ಪೇರ್ ಪಾರ್ಟ್ಸ್ ಏನು ಸಿಗುತ್ತೆ, ಬಸ್ಗಳು ಸ್ಪೇರ್ ಪಾರ್ಟ್ಸು, ಕಾರು ಏನು ಬೇಕೋ ಸಿಗುತ್ತೆ. ಬನ್ನಿ, ಸ್ವಾಗತ ಬೆಂಗಳೂರಿನ ಸಿದ್ದಯ್ಯ ರಸ್ತೆಗೆ, ಈ ಒಂದು ಹೊಸ ಲೋಕಕ್ಕೆ. ಏನಂತೀರಾ? ಸ್ವಾಗತ, ಬನ್ನಿ ಹೋಗೋಣ. ನೀವು ಈ ಕಡೆಯಿಂದ ಅಂದರೆ ನನ್ನ ಆಪೋಸಿಟು ಈ ನಮ್ಮ ಸಿಟಿ ಮಾರ್ಕೆಟ್ ಕಡೆಯಿಂದ ಬಂದರೆ ಸ್ನೇಹಿತರೆ, ಕೆಂಪೇಗೌಡ ಆಸ್ಪತ್ರೆಯಿಂದ ಸ್ಟ್ರೈಟ್ ಬರಬೇಕು. ನಿಮಗೆ ನಿಮ್ಮ ಬಲಕ್ಕೆ ಊರ್ವಶಿ ಥಿಯೇಟ್ರ್ ಸಿಗುತ್ತೆ. ಸೊ ಸ್ಟ್ರೈಟ್ ಹೋಗ್ತಾ ಇದ್ದೀನಿ ನಾನು. ಇದೇ ಸಿದ್ದಯ್ಯ ರಸ್ತೆ. ಹೋಗೋಣ, ಒಂದು ಹೊಸ ಲೋಕ. ಅದೇ ನಮ್ಮ ಸುಹೇಲ್ ಬೈ ಅಂಗಡಿ ಅದು. ಬನ್ನಿ ಅಲ್ಲಿ ಹೋಗೋಣ. ಸುಹೇಲ್ ಸರ್ ನಮಸ್ತೆ. ಸ್ನೇಹಿತರೆ, ಈಗ ನಮ್ಮ ಜೊತೆಗೆ ಸುಹೇಲ್ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ ಸುಹೇಲ್ ಸರ್? ಫೈನ್ ಸರ್. ನಮ್ಮ ತಂದೆಯವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇದು 50 ವರ್ಷ ಮುಂಚೆ. ನಾವು ಫಾಲೋ ಮಾಡ್ತಾ ಇದ್ದೀವಿ. ಇದು ತಂದೆಯವರು ಇನ್ನೂ ದೊಡ್ಡ ಗೋಡೌನ್ ಇದೆ, ಅದು ನೋಡ್ಕೊಳ್ತಾರೆ ಅವರು. ವಿ ಆರ್ 4 brothers, 4 ಅಣ್ಣ ತಮ್ಮ ಇದ್ದೀವಿ. ಈ ರೋಡ್ನಲ್ಲಿ 4 ಅಂಗಡಿ ಇದೆ, ಆಲ್ GST ರಿಜಿಸ್ಟರ್ಡ್. ಒಂದೇ ರೋಡಲ್ಲಿ 4 ಅಂಗಡಿ ಇದೆ? ಹೌದು, 4 ಅಂಗಡಿ ಇದೆ, ಗೋಡೌನ್ಸ್ ಇದೆ. ಇದು ಬಿಸ್ನೆಸ್ ಮಾಡಿಸ್ಬೇಕಂದ್ರೆ ದೊಡ್ಡ ಜಾಗ ಬೇಕು. ಸಿದ್ದ ರೋಡ್ ಅಂತ ರೋಡ್ ಜಾಗನೇ ಬೇಕು ಇದಕ್ಕೆ ಮಾಡೋದಕ್ಕೆ ಬಿಸ್ನೆಸ್. ಓಕೆ, ಇಟ್ಸ್ ಅನ್ ಈಸಿ ಬಿಸ್ನೆಸ್. ಬಟ್ ಆಫ್ಟರ್ ಜಿ ಎಸ್ ಟಿ ಬಂದದ ಮೇಲೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಏನು ಕಷ್ಟ ಆಯಿತು? 18% ಟ್ಯಾಕ್ಸ್ ಹಾಕಿಬಿಟ್ಟಿದ್ದಾರೆ. 18% ಅಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲ. ಇದು ಆ್ಯಕ್ಚುಲಿ ಟ್ಯಾಕ್ಸ್ ಪೇಡ್. ಗಾಡಿ ಆಚೆ ಬಂದರೆ ಟ್ಯಾಕ್ಸ್ ಪೇಡ್ ಆಗಿರುತ್ತೆ. ತಿರ್ಗಾ ನಮ್ಮ ಹತ್ರ ಏನನ್ನ ಆಕ್ಷನ್ ಬಂದರೆ ತಿರ್ಗಾ 18% ಕಟ್ಟಿ ಅಂತ ಹೇಳ್ತಾರೆ. ಇದು ನಾವು ಗೌರ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇರೋದು. ಇದು ಡಿಸ್ಪೋಸಲ್ಗೆ. ಫಾರಿನ್ ಕಂಟ್ರೀಸ್ ನೋಡಿದರೆ ನೀವು ಯೂಸ್ ಜಂಕ್ಸ್ ಆಫ್ ಸ್ಕ್ರಾಪ್ ಲೈಯಿಂಗ್ ದರ್ ಅನ್ಟಚ್ಡ್. ಇಂಡಿಯಾನಲ್ಲಿ ಇಟ್ಸ್ ಅ ಟ್ರೇಡ್. ಫಾರಿನಲ್ಲಿ ಹಳೆ ವಸ್ತುನ ಬಳಸಲ್ಲ. ಇಲ್ಲ, ಏನಾಗುತ್ತೆ? ಯೂಸ್ ಆಗಲ್ಲ. ಅದೇ ವೇಸ್ಟೇಜ್. ಅದು ಯಾರು ವರ್ಕ್ ಮಾಡೋದು ಜನ ಇಲ್ಲ. ಯೂಸ್ ಪ್ಲೇಸಸ್ ಡಂಪ್ ಯಾರ್ಡ್ಸ್ ಇದೆ. ನಾವು ಕಚರ ಹಾಕ್ತೀವಿ ಅಲ್ಲ, ಆ ಥರದ್ದು ಡಂಪ್ ಯಾರ್ಡ್ಸ್ ಇದೆ, ಅಲ್ಲಿ ಹಾಕ್ತಾರೆ ಬೇರೆ ದೇಶದಲ್ಲಿ. ಹೌದು, ಯಾರನ್ನ ಇಂಡಿಯಾವರು ಬೇರೆಯವ್ರ ಜಾಗ ಆಫ್ರಿಕಾ ಅವ್ರು ಹೋಗಿದ್ರೆ ಅಲ್ಲಿಂದ ಪಿಕಪ್ ಮಾಡಿಸ್ಕೊಂಡು ತಿರ್ಗಾ ಅವ್ರ ಕಂಟ್ರೀಸ್ಗೆ ಹೋಗುತ್ತೆ. ನಾವು ಎಲ್ಲಿ ಇಂಡಿಯಾಗೆ ತೊಗೊಂಡು ಬರೋದಕ್ಕೆ ಈಗ ಇದು ಇಲ್ಲ. ವಿಲ್ ಬಿ ಚಾರ್ಜ್ಡ್ ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಅದೆಲ್ಲ ಕಷ್ಟ ಇದೆ. ಈಗ ಗೌರ್ಮೆಂಟ್ ನೋಡಬೇಕಾಗಿತ್ತು, ಸೆಕೆಂಡ್ ಮೋಟರ್ ಪಾರ್ಟ್ಸ್ಗೆ ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ಬಟ್ ದಟ್ ಆಪ್ಷನ್ ಇಸ್ ನಾಟ್ ದೇರ್. ಸ್ಕ್ರಾಪ್ ಅವರು ಬಹಳ ಟ್ರೇಡ್ನಲ್ಲಿ ದೇ ಆರ್ ಅರ್ನಿಂಗ್ ಮೋರ್ ಆನ್ ಟ್ಯಾಕ್ಸಸ್ ವಿ ಫೀಲ್. ಸ್ಕ್ರಾಪ್ ಅವರೆಲ್ಲ ಸ್ಕ್ರಾಪ್ ಇಂಡಸ್ಟ್ರೀಸ್ 18% ಆಗಿಬಿಟ್ಟಿದೆ ಅಲ್ಲ, ದೇ ಆರ್ ಮೇಕಿಂಗ್ ಮನಿ. ಬಟ್ ಇಲ್ಲಿ ಸ್ವಲ್ಪ ಬಿಸ್ನೆಸ್ ಬಹಳ ಡಲ್ ಆಗಿಬಿಟ್ಟಿದೆ ಟ್ಯಾಕ್ಸ್ಗೋಸ್ಕರ. ಎಷ್ಟು ವರ್ಷದಿಂದ ತಾವಿದ್ದೀರಿ ಸುಹೇಲ್ ಸರ್? ನಮ್ಮ ಫಾದರ್ 50-60 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಒಂದು 35 years ಇಂದ ಮಾಡ್ತಾ ಇದ್ದೀವಿ. ಸೊ ನಿಮ್ದೇ 35 ವರ್ಷದ ಜರ್ನಿ? ಹೌದು. ಸೊ ಇದು ನಿಮ್ಮ ಶಾಪ್ ಅನ್ಬೇಕಾ, ಗೋಡನ್ ಅನ್ಬೇಕಾ? ಏನು ಸರ್, ಇದು ಆ್ಯಕ್ಚುಲಿ ನಮ್ಮದು ದೊಡ್ಡ ಗೋಡನ್ ಇದೆ. ಗೋಡನ್ ಇತ್ತು ನಮ್ಮದು. ನಾವು ಆ್ಯಕ್ಚುಲಿ ಪ್ರೈಮ್ ಜಾಬ್ ವಾಸ್ KSRTC ಬಸ್ಸಸ್ ಇದೆ ಅಲ್ಲ, KSRTC ಬಸ್, ಅದು ಲಾಟ್ನಲ್ಲಿ ತಗೊಂಡು ಡಿಸ್ಮ್ಯಾಂಟ್ಲಿಂಗ್ ಅನ್ನೋ ಲಾರ್ಜ್ ಸ್ಕೇಲ್. ಸೊ KSRTC ಬಸ್ ತಗೊಂಡು ಬಿಚ್ಬಿಡೋದು? ಹೌದು, ಟೋಟಲ್ ಸ್ಕ್ರಾಪ್ ಮಾಡಿಬಿಡೋದು. ಮಾಡಿಸ್ಬಿಟ್ಟು ಅಲ್ಯೂಮಿನಿಯಂ ಅವ್ರಿಗೆ ಕಳಿಸೋದು, ಕಬ್ನ ಕಂಪನಿಗೆ ಕಳಿಸೋದು. ರೀಯೂಸಬಲ್ ಪಾರ್ಟ್ಸು ಸಿದ್ದ ರೋಡ್ನಲ್ಲಿ ನಾವು ಜನ ಎಲ್ಲ ಆಚೆ ಸ್ಟೇಟ್ಸ್ನಿಂದ ಬರ್ತಾರೆ, ಅವ್ರಿಗೆ ಸೇಲ್ ಮಾಡೋದು. ಒಂದು KSRTC ಬಸ್ ಬರ್ತಿತ್ತು, ಹೌದು, ಅದನ್ನ ಫುಲ್ ಬಿಚ್ತಾ ಇದ್ರಿ? ಹೌದು, ಬಿಚ್ಚಿಬಿಟ್ಟು ಸ್ಕ್ರಾಪ್ ಮಾಡೋದು, ವೈರಿಂಗ್ ಸಪ್ರೇಟ್ ಮಾಡೋದು. ವೈರಿಂಗ್? ಹೌದು. ಅಲ್ಯೂಮಿನಿಯಂ ಶೀಟ್ ಸಪ್ರೇಟ್ ಮಾಡೋದು,
ಸೀಟು ಮತ್ತು ಕಬ್ಬಿಣದೆಲ್ಲ ಇದೆಯಲ್ಲ ನಾನ್ ಯೂಸಬಲ್ ಪಾರ್ಟ್ಸ್, ಅದು ಫ್ಯಾಕ್ಟ್ರೀಸ್ ಫಾರ್ ಸ್ಮೆಲ್ಟಿಂಗ್ ಕಳಿಸ್ಬಿಡೋದು. ಸೊ ಮೆಲ್ಟ್ ಆಗಿ ಹೊಸದಾಗುತ್ತೆ ಅದು. ಹೌದು ಹೌದು, ಹೊಸ ಆಗುತ್ತೆ ಅದು. ಮತ್ತು ರೀಯೂಸಬಲ್ ಪಾರ್ಟ್ಸ್ ಅಂಗಡಿಗೆ ತೊಗೊಂಡ್ಬಿಟ್ಟು ಸೇಲ್ ಮಾಡೋದು. ಹೌದು. ಒಂದು ಬಸ್ ಬಿಚ್ಚಿದ್ರೆ ಎಲ್ಲವೂ ಕಂಪ್ಲೀಟ್ ರಿಯೂಸ್ ಆಗಲ್ಲ, ಕೆಲವು ಮೆಲ್ಟ್ ಆಗುತ್ತೆ, ಕೆಲವು ರಿಯೂಸ್ ಆಗುತ್ತೆ. ಇಲ್ಲ, 10% ಯೂಸ್ ಆಗುತ್ತೆ ಅಷ್ಟೇ. ಓಕೆ. ಬಿಕಾಸ್ KSRTC ಬಸ್ಸಸ್ ಅವ್ರ ಹತ್ರ ನಾರ್ಮ್ಸ್ ಇದೆ, ಅಷ್ಟು ಕಿಲೋಮೀಟ್ರ್ ಮೇಲೇ ಸ್ಕ್ರ್ಯಾಪ್ ಆಗಬೇಕು ಅಂತ. ಮತ್ತು ಒಳ್ಳೆ ಬಸ್ ಇದ್ದಿದ್ರೆ ಟೈಮ್ ಬಂದುಬಿಟ್ರೆ ಬಸ್ಗೆ ಅಲ್ಲಿ ಇದು ಮಾಡಿಬಿಡ್ತಾರೆ ಜನ, ಆಫೀಸಸ್ ಇದೆ ಅಲ್ಲ, ಪಾರ್ಟ್ಸ್ ಚೇಂಜ್ ಮಾಡಿ ಸ್ಕ್ರ್ಯಾಪ್ ಕಂಡೀಷನ್ ತೊಗೊಂಡು ಬಂದು ಆಮೇಲೆ ಸ್ಕ್ರ್ಯಾಪ್ ಮಾಡ್ತಾರೆ. ಓಹೋ, ಓಕೆ. ಸೊ ನಿಮ್ಮ KSRTC ಬಸ್ಸು ಬಿಚ್ಚೋದ್ರಿಂದ ಶುರು ಆಯ್ತು ನಿಮ್ಮ ಜರ್ನಿ? ಹೌದು ಹೌದು. ಆಮೇಲೆ ಬರ್ತಾ ಇದ್ದೀವಿ, ಈ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀವಿ. ಈಗ ನಾವು ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ಇಟ್ ಇಸ್ ಬಿಕಮ್ ವೆರಿ ಲಬೋರಿಯಸ್. ಫಸ್ಟ್ ಓನ್ಲಿ ಒನ್ ಸೆಂಟ್ರಲ್ ಆಫೀಸ್ ವಾಸ್ ಇನ್ ಬ್ಯಾಂಗ್ಳೂರ್. ಸೆಕೆಂಡ್ ಇಲ್ಲ KSRTC ಶಾಂತಿನಗರ. ಹೌದು. ಆವಾಗ ಇನ್ನೂ ಒಂದು ಹುಬ್ಳಿನಲ್ಲಿ ಓಪನ್ ಆಯಿತು. ಈಗ ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಗಾಟ್ ಒನ್. ಹೋಗೋದು ಬರೋದು, ದಿಸ್ ಹ್ಯಾಸ್ ಟು ಬಿ ಫಿಸಿಕಲಿ ಇನ್ಸ್ಪೆಕ್ಟೆಡ್, ರೇಟ್ ಟು ಬಿ ಕೋಟೆಡ್. ಅದೆಲ್ಲ ಈಗ ಕಷ್ಟ ಇದೆ. ಇದು ಬಿಸ್ನೆಸ್ ಸ್ಲೋ ಮಾಡಿಬಿಟ್ಟಿದ್ದೀನಿ. ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು. ಏನು ರಿಲೇಟೆಡ್ ಬಿಸ್ನೆಸ್? ಇಂಜಿನ್ಸು, ಜನ್ರೇಟರ್ಸು, ಹಳೆ ಜನ್ರೇಟರ್ಸು, ಇಂಜಿನ್ಸ್ ಫಾರ್ ಆರ್ಟಿಕ್ಯುಲೇಟೆಡ್ ಇಂಡಸ್ಟ್ರಿ ಇದು ಇದೆ ಅಲ್ಲ, ಕಾಫಿ ಕ್ಯೂರಿಂಗ್ ವರ್ಕ್ಸ್ ಇದೆ, ಮತ್ತು ದೊಡ್ಡ ಇದು ಇದೆ, ಫಾರ್ಮ್ ಹೌಸಸ್ ಇದೆ, ಅದಕ್ಕೆ ಇಂಜಿನ್ ಸಪ್ಲೈ ಮಾಡ್ತೀವಿ. ಈ ಥರದ್ದು ಭಾಳ ದಿಸ್ ಅ ವೆರಿ ವಾಸ್ಟ್ ಫೀಲ್ಡ್. ಓಕೆ. ಹಳೇದು ಬಂದ್ರೇ ಇಟ್ಸ್ ಅ ವಾಸ್ಟ್ ಫೀಲ್ಡ್. ಇನ್ ಇಂಡಿಯಾ ಬಹಳ ಅಡ್ವಾಂಟೇಜ್ ಇದೆ ಇದಕ್ಕೆ. ಅಂದರೆ ಈ ಹಳೆ ಸೆಕೆಂಡ್ ಇದು ನಮ್ಮ ಸೌತ್ನಲ್ಲಿ, ಇದು ನಾರ್ತ್ನಲ್ಲಿ ತುಂಬ ಮಿಷಿನರೀಸ್ ಮಾಡ್ತಾರೆ. ಒಂದು ಐಟಮ್ ಕೆಲವರು ಬಂದರೆ ಆಲ್ಟ್ರೇಷನ್ ಮಾಡಿ ಜುಗಾಡ್ ಮಾಡಿಬಿಡ್ತಾರೆ, ಅವರು ಇಂಡಸ್ಟ್ರೀಸ್ಗೆ ಫಿಟ್ ಮಾಡಿಬಿಡ್ತಾರೆ. ರಿಡಕ್ಷನ್ ಗೇರ್ ಬಾಕ್ಸಸ್ಸು, ವೈರ್ ಡ್ರಾಯಿಂಗ್ ಮಷೀನ್ಸು. ಇಟ್ಸ್ ಅ ವೆರಿ ಲಾರ್ಜ್ ಸ್ಕೇಲ್. ಈಗ ಇಡೀ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ರೋಡಲ್ಲಿ ಇಷ್ಟೊಂದು ಹಳೆ ಮೋಟರ್ಗಳು ಅಥವಾ ಹಳೆ ಇಂಜಿನ್ಸ್, ಅದ್ರ ಸ್ಪೇರ್ ಪಾರ್ಟ್ಸ್ ಮಾಡುವಂಥ ಅಂಗಡಿ ಇದೆಯಲ್ಲ, ಯಾಕೆ? ಏನಾಗಿದೆ ಅಂದರೆ ಇದು ಸ್ಟಾರ್ಟೆಡ್ ಓನ್ಲಿ 4 ಶಾಪ್ಸ್. ಒನ್ ಇಸ್ ದಟ್ ಮಮ್ದಿ ಅವ್ರು ಫಸ್ಟ್ ಬಂದಿರೋದು ಅವ್ರೇ. ಫಸ್ಟ್ ಬಂದಿರೋದು ರೋಡ್ಗೆ. ಆಮೇಲೆ ಮಾಲಿಕ್ ಸನ್ಸ್ ಅಂತ ಬಂದಿದೆ ಸೆಕೆಂಡು. ಥರ್ಡ್ ನಾವು ಸ್ಟಾರ್ಟ್ ಮಾಡಿದೆ. Nobody were doing it on a large scale. Only all India we were doing it on a large scale. KSRTC buses. Yes, houdu. So 35 years ago. Father was doing. Tandevare ಮಾಡ್ತಿದ್ರು. Yes, 35 ago. At least 15 years back also we were doing on a very large scale. KSRTC ಬಸ್ ಬಿಚ್ಚೋದು. ಹೌದು. ಪ್ರೈಮ್ ಬಿಸ್ನೆಸ್ ಇಟ್ ಇಸ್. ಎಷ್ಟು ಬಸ್ ಬಿಚ್ಚಿರ್ಬೋದು ನೀವು, ನಿಮ್ಮ ತಂದೆ ನೀವೆಲ್ಲ ಸೇರಿ? ಲ್ಯಾಕ್ಸ್. 3000 ಒಂದು ವರ್ಷನಲ್ಲಿ ಆಗ್ಬಿಡುತ್ತೆ. 3000 ಬಸ್ ಒಂದು ವರ್ಷ? ಹೌದು. ಆವ್ರೇಜ್ ಒನ್ ಬಸ್ ವಿ ಯೂಸ್ ಟು ರಿಪ್ ಆಫ್ ಪರ್ ಡೇ. ಒಂದು ಬಸ್, 2 ಬಸ್ ಇಸ್ ಲೈಕ್ ಈಟಿಂಗ್ ಪೀಸ್ ಆಫ್ ಕೇಕ್. ಒಂದು ಬಸ್ ಬಿಚ್ಚೋದು ಒಂದು ಕೇಕ್ ತಿಂದಂಗೆ. ಕೇಕ್ ಹಂಗೆ ನಮಗೆ. ಒಂದು ಬಸ್ಸು, ಒಂದು ಲಾರಿ, ಸ್ಕ್ರ್ಯಾಪ್ ಲಾರಿ ಅಷ್ಟೇ. ಒಂದು ದಿವಸನಲ್ಲಿ 2-3 ಬಸ್ಸಸ್ ಹೋಗ್ಬಿಡುತ್ತೆ. ಆನ್ ಅನ್ ಆವ್ರೇಜ್ ಐ ಥಿಂಕ್ 3 buses on an average you can take per day. ಪ್ರತಿದಿನ 3 ಬಸ್? Yes, very easy. ಬಟ್ ಎಷ್ಟು ಜನ ಬೇಕು ಅದಕ್ಕೆ? ಅದಕ್ಕೆ ಏನು ಒಂದು ಗ್ರೂಪ್ ಆಫ್ 15 persons ಏನೋ 3 ಬಸ್ ಬಿಚ್ಚಿಬಿಡ್ತಾರೆ. ಹೌದು. ಅಂದರೆ ಈಗ ಸರ್, ಈಗ ಇದು ಬಿಸ್ನೆಸ್ ಬಹಳ ವಾಸ್ಟ್ ಆಗಿಬಿಟ್ಟಿದೆ. ಈಗ ಟೋಟಲ್ ಬ್ಯಾಂಗ್ಳೂರ್ನಲ್ಲಿ ಒಂದು 100 ಬಸ್ಸಸ್ ಡಿಸ್ಮೆಂಟಲ್ ಆಗ್ತಾ ಇರ್ಬೋದು ಇವತ್ತು ಇನ್ ಅ ಡೇ. ಸೊ ಬೆಂಗಳೂರಲ್ಲೇ ಪ್ರತಿದಿನ 100 ಬಸ್ ಬಿಚ್ತಿರ್ತಾರೆ? Yes, all white. KSRTC they don't sell black under table and all white, paying the taxes. But it is not a lucrative business anymore. Attractive business ಅಲ್ಲ. ಇಲ್ಲ. ಏನನ್ನ ಬೈ ಗಾಡ್ಸ್ ಗ್ರೇಸ್ ಕಬ್ನ ಸ್ಕ್ರಾಪ್ ರೇಟ್ ಜಾಸ್ತಿ ಆಗಿಬಿಟ್ರೆ ಪರ್ಚೇಸ್ ಮಾಡೋದ ಮೇಲೆ ದಟ್ಸ್ ಅ ಲಾಟ್ರಿ. ಇಲ್ಲಾಂದ್ರೆ ಅಲ್ಲಿಗೆ ಸೊ ಇಷ್ಟೊಂದು 10,000 ಬಸ್ ಬಿಚ್ಚಿರ್ಬೋದಾ ನಿಮ್ಮ ಜರ್ನಿಲಿ? ಎಲ್ಲ ಸರ್ ಜಾಸ್ತಿ. ಬಟ್ ಅಷ್ಟು ಬಸ್, ಲಕ್ಷಗಟ್ಟಲೆ ಬಸ್ ಬಿಚ್ಚಿಬಿಟ್ರೆ ಅಷ್ಟು ಬಸ್ ಓಡ್ತಿದ್ದಾವ ಬೆಂಗಳೂರಲ್ಲಿ ಅಥವಾ ಕರ್ನಾಟಕ? ಎಸ್ ದೇ ಸ್ಕ್ರಾಪ್ ಅರೌಂಡ್ 6,000 buses per year. ಹೌದು ಸರ್. ಅಂದ್ರೆ ಎಷ್ಟು KSRTC ಬಸ್ ಇದೆ ನಮ್ಮ ಕರ್ನಾಟಕ? they know the figures, we don't know the figures. ಒಟ್ಟು ವರ್ಷಕ್ಕೆ 6,000 ಬಸ್ ಸ್ಕ್ರಾಪ್ ಆಗುತ್ತೆ? ಹೌದು. 5,000-6,000 ಬಸ್ಸಸ್ ಈಸಿ. ಸೊ ಅದು ಮತ್ತೆ ರೀಫರ್ಬಿಶ್ ಆಗುತ್ತಾ? ಇಲ್ಲ, ಸ್ಕ್ರಾಪ್ ಆಗಿಬಿಡುತ್ತೆ ಸರ್. ಸ್ಕ್ರಾಪ್ ಮಾಡಿಬಿಡ್ತೀನಿ. ಇಂಜಿನ್ ಸೇವ್ ತರ್ತೀರಾ? ಸ್ಪ್ರೆಡ್ ಆಗಿಬಿಡುತ್ತೆ ಸರ್. ಪೂರ್ತಿ ಇಂಜಿನ್ ರನ್ನಿಂಗ್ ಯೂಸ್ ಬರಲ್ಲ. ಆಸ್ ಇಟ್ ಈಸ್ ಬರಲ್ಲ. ದೇ ಸ್ಕ್ರಾಪ್ ಇಟ್. ದೇ ಡಿಸ್ಟರ್ಬ್ ದ ಫುಲ್ ಇಂಜಿನ್ ಇನ್ ಸೆಂಡ್. ಡಿಸ್ಟರ್ಬ್ ಮಾಡಿ ಕಳಿಸ್ತಾರೆ. ಡಿಸ್ಟರ್ಬ್ ಅಂದರೆ ಪಾರ್ಟ್ಸ್ ಎಲ್ಲ ತೆಗ್ಬಿಟ್ಟು, ಈ ಇಂಜಿನ್ದು ಆ ಇಂಜಿನ್ನೆಲ್ಲ ತೆಗ್ಬಿಟ್ಟು ಕಳಿಸ್ತಾರೆ. ಆಮೇಲೆ ಸ್ಕ್ರಾಪ್ ಕಮಿಟಿ ಸ್ಕ್ರಾಪ್ ಮಾಡೋದು ಬಸ್ಸಸ್. ಇಲ್ಲಾಂದರೆ ಸ್ಕ್ರಾಪ್ ಮಾಡಲ್ಲ ಒಳಗಡೆ. ಸೊ
ಸೊ ಒಂದು ದೊಡ್ಡ ಪ್ರೊಸೀಜರ್ ಇದೆ. ದೊಡ್ಡ ಪ್ರೊಸೀಜರ್ ಇದೆ. ಸೊ 1 ಲಕ್ಷದಷ್ಟು ಬಸ್ ಬಿಚ್ಚಿದ್ರೆ ಲಾರಿ ಎಷ್ಟು ಬಿಚ್ಚಿರ್ಬೋದು ನಿಮ್ಮ ಜರ್ನಿಲಿ? ಲಾರಿ ಕಮ್ಮಿ ಸರ್. ಲಾರಿ ಬಿಕಾಸ್ ಲಾರಿ ಓನ್ಲಿ ಲೋಕಲ್ನಲ್ಲಿ ಇರೋದು. ಲೋಕಲ್ ಅವರು ಅಷ್ಟು ಮಾಡಲ್ಲ. ಸ್ಕ್ರಾಪ್ ಮಾರ್ಕೆಟ್ನಲ್ಲಿ ಬರ್ತಾರೆ, ಲೋಕಲ್ಸ್ ಟೇಕ್ ಇಟ್ ಆ್ಯಂಡ್ ಬ್ರೇಕ್ ಇಟ್. ಓಕೆ. ಹೌದು, ಲಾರಿ ಕಮ್ಮಿ. ಒಂದು 100 ಲಾರಿ ಬಿಚ್ಚಿರ್ಬೋದಾ? ಅಷ್ಟೇ. ಸೊ ಹತ್ತಿರ 1 ಲಕ್ಷ KSRTC ಬಸ್ನ ಡಿಸ್ಮ್ಯಾಂಟಲ್ ಮಾಡಿರುವಂಥವ್ರು ನಮ್ಮ ಸುಹೇಲ್ ಮತ್ತು ಅವ್ರ ಸಂಸ್ಥೆಯವರು ಅಥವಾ ಅವ್ರ ಫ್ಯಾಮಿಲಿ ಟ್ರೀ. ಪೀರಿಯಡ್ ಆಫ್ 40 years. ಪೀರಿಯಡ್ ಆಫ್ 40 years. ಒಂದು 40 ವರ್ಷದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು KSRTC ಬಸ್ಗಳನ್ನ ಕಾಂಟ್ರಾಕ್ಟ್. ನಾಟ್ ಓನ್ಲಿ KSRTC, ರಿಲೇಟೆಡ್ ST ಬಸ್ಸಸ್ ಥ್ರೂಔಟ್ ಇಂಡಿಯಾ. ಯಾವ ಬಸ್ಸು? ನೋಡಿ, ನಮ್ಮ ಬೆಂಗಳೂರಿನಲ್ಲಿ KSRTC, ಕೇರಳನಲ್ಲಿ KSRTC, ಆಂಧ್ರನಲ್ಲಿ KSRTC, APCRTC. ಎಲ್ಲರ ಜಾಗ ಎಲ್ಲಿ ಚಾನ್ಸ್ ಸಿಕ್ಕತ್ತೆ ಅಲ್ಲಿ ಹೋಗಿ ಅಲ್ಲಿ ಡಿಸ್ಮೆಂಟಲ್ ಮಾಡಿ ಬರೋದು. ಹೈದರಾಬಾದ್ನಲ್ಲಿ ಬಿಚ್ಚಿದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ದು. ಆಲ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ತುಂಬ ಬಿಚ್ಚಿದ್ದೀನಿ ನಾನು. ಓಕೆ. ಹೆಂಗೆ ಕಲ್ತ್ರಿ ಈ ಕೆಲಸ? ಏನು ಸರ್? ಈ ಕೆಲಸ ಹೆಂಗೆ ಕಲ್ತ್ರಿ? ಈಸಿ ಸರ್. ಇಟ್ಸ್ ಅ ವೆರಿ ಈಸಿ ಜಾಬ್. ಒನ್ಸ್ ಯು ನೋ ಇಟ್, ಇಟ್ ಇಸ್ ನಾಟ್ ಎನಿ ವಾಟ್ ಯು ಸೇ ಮೈಂಡ್ ಬಾಗ್ಲಿಂಗ್ ಜಾಬ್. ಇಟ್ ಇಸ್ ವೆರಿ ಈಸಿ ಜಾಬ್, ಫಿಸಿಕಲ್ ಜಾಬ್. ಲೇಬರ್ ಮುದ್ರ ಜಾಬ್ಸ್. ವೆರಿ ಮ್ಯಾನ್ಲಿ ಜಾಬ್, very easy, not very hard hitting job. Your input is there, physical input is there. ಈಸಿ ಅಂದರೆ ಇಡೀ ಬಸ್ ಬಿಚ್ಚೋಂಗೆ ನಿಮ್ಮ ಸ್ಕಿಲ್ ಇದೆ? ಅದಿದೆ, ಸ್ಕಿಲ್ಸ್ ಇದೆ. ವಿ ಹ್ಯಾವ್ ಮೆಷಿನ್ಸ್, ವಿ ಹ್ಯಾವ್ ಕಟಿಂಗ್ ಮೆಷಿನ್ಸ್, ವಿ ಹ್ಯಾವ್ ಗ್ಯಾಸ್ ಕಟಿಂಗ್ ಮೆಷಿನ್ಸ್. ಎಲ್ಲ ಆಗಿಬಿಡುತ್ತೆ, ತೊಂದರೆ ಏನಿಲ್ಲ. ನೋ ಜಾಬ್ ಇಸ್ ಡಿಫಿಕಲ್ಟ್ ಫಾರ್ ಅಸ್. ಎನಿಥಿಂಗ್ ಯು ಗಿವ್ ಅಸ್ ಅ ಪ್ಲೇನ್ ಆಲ್ಸೋ ವಿಲ್ ಡಿಸ್ಮ್ಯಾಂಟಲ್. 1 or 2 planes we've dismantled. Scrap small aircraft, IF planes also we've dismantled. Indian Air Force. Yes, small lot auctions. They're not sold as planes, parts, scrap pieces. ಓಕೆ. ನಿಮ್ಮಲ್ಲಿ ಏನೇನು ಪಾರ್ಟ್ ಇದೆ ತೋರಿಸ್ಬೋದಾ ನಮಗೆ? ಏನೇನು ಬಿಚ್ಚಿಟ್ಟಿದ್ದೀರಾ? ಇದೆಲ್ಲ ಇದೆಯಲ್ಲ ಸರ್. ದಿಸ್ ಇಸ್ ಇಂಜಿನ್. ಯಾವ್ದ್ರದ್ದು? ಲಾರಿದ ಬಸ್ದ? ಇದು ಬಸ್ ಲಾರಿ ಎಲ್ಲ ಒಂದೇ ಸರ್. ಒಂದೇನಾ? ಒಂದೇ. ಲೀಲ್ಯಾಂಡ್ ಟಾಟಾ they've got similar. Hardly any differentiation. Difference ಬರಲ್ಲ, ಬಹಳ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ದಿಸ್ ಇಸ್ ಅ ಬಸ್ ಇಂಜಿನ್. All these. Oh yes. ಸರ್, ಲೈಲ್ಯಾಂಡ್. ಹೌದು, ಲೈಲ್ಯಾಂಡ್. ನೋಡಿ, ಲೈಲ್ಯಾಂಡ್ ಲೋಗೋ ಇದೆ. ಸೊ ಎಷ್ಟು ಇದು ಬಸ್ ಇಂಜಿನಾ? ಇದು ಬಸ್ ಇಂಜಿನ್. ಎಷ್ಟು ವರ್ಷ ಹಳೆದಿರಬಹುದು? It is around 10 years old. 10 years old. Yes. See, this is 6 years old. 6 ವರ್ಷದ ಹಳೆದು. ಅಂದ್ರೆ ಮ್ಯಾನುಫ್ಯಾಕ್ಚರಾಗಿ 6 ವರ್ಷ ಆಗಿರುತ್ತೆ ಅಥವಾ ಅಷ್ಟೇ ಮ್ಯಾನುಫ್ಯಾಕ್ಚರ್. 6 ವರ್ಷಕ್ಕೆ ಸ್ಕ್ರಾಪ್ ಅಂತ ಮಾರ್ಬಿಡ್ತಾರಾ? ಇಲ್ಲ, ಇದು ಆಕ್ಸಿಡೆಂಟ್ ರಿಲೇಟೆಡ್ ವೆಹಿಕಲ್. ಆಕ್ಸಿಡೆಂಟ್ ರಿಲೇಟೆಡ್ ವೆಹಿಕಲ್ ಇನ್ಶೂರೆನ್ಸ್ನಲ್ಲಿ ಸ್ಕ್ರಾಪ್ ಆಗುತ್ತೆ. ಅಲ್ಲಿಂದ ಪರ್ಚೇಸ್ ಮಾಡೋದು ಗಾಡಿ. ಜನ ಪರ್ಚೇಸ್ ಮಾಡ್ತಾರೆ. ನಮಗೆ ಎಲ್ಲಿ ಯಾರನ್ನ ಬಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಮಿಡಲ್ ಮೆನ್ನು, ಅವ್ರ ಹತ್ರ ಹೋಗಿ ಪರ್ಚೇಸ್ ಮಾಡ್ಬೋದು. ಯಾಕೆಂದರೆ ದಿಸ್ ಇಸ್ ಈ ಮೆಟೀರಿಯಲ್ ಸೇಲ್ ಆಗ್ತಾ ಇದೆ. ಲೇಟೆಸ್ಟ್ ಇದು. ಲೇಟೆಸ್ಟ್. ಹೌದು. ಅಂದರೆ ಏನೋ BS4 5 ಅಂತ. ಹೌದು, BS4 ಇದು. BS4 ಇಂಜಿನ್ ಆ ಟೈಪ್. ಹೌದು. ಇದು KSRTCನಲ್ಲಿ ಬರಲ್ಲ. ಈ ಟೈಪ್ ಬರಲ್ಲ. ಇದು ಬರಲ್ಲ. ಇದು ಪ್ರೈವೇಟ್ ಬಸ್ಸಾ? ಇದು ಪ್ರೈವೇಟ್ ಬಸ್ ಅಲ್ಲ, ಪ್ರೈವೇಟ್ ಲಾರಿ. ಇದು ಪ್ರೈವೇಟ್ ಲಾರಿ. ಈ ಉದಾಹರಣೆ ಸುಮ್ಮನೆ ಕೇಳಿ, ಎಷ್ಟಕ್ಕೆ ಮಾರ್ತೀರಾ ಇದು? ಅಥವಾ ನಂಗೆ ಬೇಕು ಎಷ್ಟು ಕೊಡ್ತೀರಾ? ಹೇಳಕ್ಕೆ ಆಗೋದಿಲ್ಲ ಸರ್. ಇಟ್ ಇಸ್ ಲೈಕ್ ಜೆಮ್ ಸ್ಟೋನ್. ಸ್ಕ್ರಾಪ್ ಮಾಡಿದರೆ 10,000 ಆಗಲ್ಲ. ಸೇಲ್ ಮಾಡಿದರೆ 20,000ಗೆ ಸೇಲ್ ಮಾಡ್ಬೋದು, 40,000ಗೆ ಸೇಲ್ ಮಾಡ್ಬೋದು. ಡಿಪೆಂಡ್ಸ್ ಆನ್ ಕಂಡೀಷನ್ ಆ್ಯಂಡ್ ಅವೈಲಬಿಲಿಟಿ. ಇಫ್ ದೇರ್ ಆರ್ ಮೋರ್ ದೆನ್ 4 pieces ಇನ್ ಮಾರ್ಕೆಟ್, ರೇಟ್ ಕಮ್ಸ್ ಡೌನ್ ಬಿಕಾಸ್ ಕಾಂಪಿಟೇಷನ್ ಇರುತ್ತೆ. ನಮಗೆ ಗೊತ್ತಿರುತ್ತೆ ಈ ಮಾಡಲ್ ಎಲ್ಲಿ ಇಲ್ಲ ಅಂತ. ಆವಾಗ ಏನಾನ ಸ್ವಲ್ಪ ಜಾಸ್ತಿ ಸಿಕ್ಕತ್ತೆ ಅಷ್ಟೇ. ಅವಾಗ ನೀವು ಕೋಟ್ ಮಾಡಿದ ಬೆಲೆ? ಹೌದು, ಕೋಟ್ ಮಾಡಿದ ಮೇಲೆ. ಬಟ್ ರೀಸನಬಲ್ ಇದೆ ಸರ್. ಆ ಥರದ್ದು ಫಸ್ಟ್ ಮಾರ್ಕೆಟಿಂಗ್ ಇಲ್ಲ. ಬಿಕಾಸ್ ಕಸ್ಟಮರ್ ಟುಡೇ ಇಸ್ ವೆರಿ ಅವೇರ್. ಗೂಗಲೆಲ್ಲ ಬಂದುಬಿಟ್ಟು, ವಾಟ್ಸಪ್ ಬಂದುಬಿಟ್ಟು ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ದಿಲ್ಲಿವರೆಗೂ ಹೋಗ್ತಾರೆ ಈಗ ಕಸ್ಟಮರ್. ಬೆಂಗಳೂರು ಬಿಟ್ಬಿಟ್ಟು. ಹೌದು, ತೊಗೊಂಡು ಬರೋದಕ್ಕೆ ಒಂದು 10,000 ಸೇಫ್ ಮಾಡೋದಕ್ಕೆ ಅಲ್ಲಿವರೆಗೂ ಹೋಗ್ತಾರೆ. ಇದೆಷ್ಟು? ಒಂದು 50 ಲಕ್ಷನಾ? ಎಷ್ಟು? 5 ಲಕ್ಷನಾ? ಏನು ಯಾವುದು ಇದು? ಇಂಜಿನ್ ಅಪ್ರಾಕ್ಸ್. ಇದು ಇಂಜಿನ್ 40,000 ಆಯಿತು. 40,000 ಅಷ್ಟೇ. ಇದು 4 cylinder ಚಿಕ್ಕ ಇಂಜಿನ್ ಇದು. ಅದು ಇಂಜಿನ್ 60,000. ದೊಡ್ಡದು. ಹೌದು, ಒಳ್ಳೆ ಇಂಜಿನ್ ಬರ್ತದೆ. 1 ಲಕ್ಷ 1.5 ಲಕ್ಷ. ನೋಡಿ, ಆ ಕಾನೂನಲ್ಲಿ ಇದೆ ದೊಡ್ಡ ಇಂಜಿನ್. ಅದು 2 ಲಕ್ಷ ಇದು ಈ ಇಂಜಿನ್. ಹೌದು. ಇದು ಬಸ್ ಇಂಜಿನ್ ಇಲ್ಲ, ಲಾರಿ. ಇದು ಕ್ರೇನ್ ಇಂಜಿನ್. ಕ್ರೇನ್ಗೆ ಫಿಟ್ ಆಗೋದು ದೊಡ್ಡ ಇಂಜಿನ್. ಅದು ಹಾರ್ಸ್ ಪವರ್ ಜಾಸ್ತಿ, ಸ್ಪೀಡ್ ಜಾಸ್ತಿ, ಕೆಪಾಸಿಟಿ ಜಾಸ್ತಿ. ಎಸ್. ಓಕೆ. ಇದು ಸಬ್ಜೆಕ್ಟ್ ಗೊತ್ತಿರಬೇಕು. ಇದು ಬಿಸ್ನೆಸ್ ಮಾಡೋದಕ್ಕೆ ಟೆಕ್ನಿಕಲ್ ನೋವು ಗೊತ್ತಿರಬೇಕು, ನಾಲೆಡ್ಜ್ ಇರಬೇಕು. ಓಕೆ. ಫಾರ್ ಎಕ್ಸಾಂಪಲ್ ಸರ್, ಈಗ ಇಲ್ಲೊಂದು ಇಂಜಿನ್ ಇದೆ, ಬಸ್ ಇಂಜಿನ್ ಅನ್ಕೊಳ್ಳಿ. ಹೇಳಿ. ಈಗ ಇದು ನೀವು ಮಾರಿದ್ರೆ ಯಾರೋ ತಗೊಂಡೋದ್ರೆ ಈಗ ಆಸ್ ಇಟ್ ಈಸ್ ಯೂಸ್ ಆಗುತ್ತೆ ಅವ್ರಿಗೆ ಬಸ್ಸಲ್ಲಿ? ಇಲ್ಲ, ಆ ಥರ ಇಲ್ಲ ಸರ್. ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಷನ್ ಇದೆ, ವ್ಯಾಲಿಡೇಟ್ ಮಾಡಬೇಕು. ಬಟ್ ಇಟ್ ಈಸ್ ರನ್ನಿಂಗ್ ಕಂಡೀಷನ್. 100% ಓಡುತ್ತೆ. ಓಕೆ, ಗ್ರೇಟ್.
ಬಟ್ ಈಗ ಜನ ಎಲ್ಲ ಹೊಸ ಬಸ್ ತೊಗೊಂಡ್ಬಿಡ್ತಾರೆ ಅಥವಾ ಹೊಸ ಗಾಡಿ ಬುಕ್ ಮಾಡ್ತಾರೆ. ಸೊ ಹಳೆ ಪಾರ್ಟ್ಸ್ ಯಾರು ತಗೋತಾರೆ? ಸರ್ ನೋಡಿ, ನೀವು ಹೊಸ ಗಾಡಿ ಎಲ್ಲ ಬರುತ್ತೆಲ್ಲ ಆಚೆ, ಇಮಿಡಿಯೇಟ್ಲಿ ಸ್ಪೇರ್ ಪಾರ್ಟ್ ಸಿಕ್ಕಂಗಿಲ್ಲ ಆಥರೈಸ್ ಶೋರೂಮ್ಸ್ನಲ್ಲಿ ಸಿಗಲ್ಲ, ಕೆಲವು ಇಲ್ಲ, ಇಮಿಡಿಯೇಟ್ಗೆ ಸಿಕ್ಕಲ್ಲ. ಈಗ ಇವರೆಲ್ಲ ಬಸ್ಗೆ ಟ್ಯಾಕ್ಸ್ ಕಟ್ಟಬೇಕು, ಪರ್ ಸೀಟ್ ಟ್ಯಾಕ್ಸ್ ಕಟ್ಟಬೇಕು, ಗಾಡಿಗೆ ಪರ್ಮಿಟ್ ಕಟ್ಟಬೇಕು. ಅವರೆಲ್ಲ ವೇಟ್ ಮಾಡೋದು ಚಾನ್ಸ್ನೇ ಇಲ್ಲ. ಅವರು ಬಂದು ಇಮಿಡಿಯೇಟ್ ದ ವೆಹಿಕಲ್ ಶುಡ್ ಬಿ ರನ್ನಿಂಗ್ ಅಂತ ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಸ್ಪೇರ್ಸ್. ಎಸ್, ಹೌದು. ಸೊ ಶೋರೂಮಲ್ಲಿ ಸಿಕ್ಕಿಲ್ಲ, ಇಲ್ಲ ಸಿಗುತ್ತೆ? ಸಿಕ್ಕತ್ತೆ. ಏನು ಸಿಗಲ್ಲ? ಶೋರೂಮ್ ಅವ್ರು ಬರ್ತಾರೆ ನಮ್ಮ ಹತ್ರ, ಕೆಲವರು ಟೈಮ್ ಶೋರೂಮ್ ಅವ್ರು ಬರ್ತಾರೆ. ಎಸ್. or sometimes we are close with TVS, Ashok Leyland, everybody. ಅವ್ರ ಮ್ಯಾನೇಜರ್ಸ್ ಎಲ್ಲ ಸಿಕ್ಕಲಿಲ್ಲ ಅಂದರೆ ಎಲ್ಲಿ ಹೋಗಿ ಸಿದ್ದಯ್ಯ ರೋಡ್ ನಮಗೆ ಸ್ಪೆಷಲಿ ನಮಗೆ ಪಿನ್ ಪಾಯಿಂಟ್ ಮಾಡ್ತಾರೆ, ಹೋಗಿ ಇವ್ರು ಕೊಡ್ತಾರೆ ಅಂತ. ಒಂದು ಟೈಮ್ ನೀವು ಬಂದಿದ್ದೀರಲ್ಲ, ಆ ಟೈಪ್ ಅವ್ರನ್ನೇ ಬಂದಿದ್ದರು ನಮ್ಮ ಹತ್ರ, ಅಶೋಕ್ ಲೇಲ್ಯಾಂಡ್ ಅವರು. ಒಂದು 3-4 ಪೇಜಸ್ದು ನಮ್ಮ ಹತ್ರ ಡಾಕ್ಯುಮೆಂಟ್ರಿ ಮಾಡಿದ್ದು ನಮ್ಮ ಅಂಗಡಿದವ್ರದ್ದು. ಬಿಚ್ಚಿ ಇದು ಮಾಡೋದು, ಕಟ್ ಮಾಡೋದು ಅದೆಲ್ಲ ನೋಡಿಕೊಂಡು. ಎಲ್ಲಿ ಮಾಡ್ತೀರಾ ಕಟಿಂಗು ಬಿಚ್ಚೋದೆಲ್ಲ? ಎಲ್ಲಿ ಮಾಡ್ತೀರಾ ಈಗ? ಸರ್, ಈಗ ನಮ್ಮ ಹೊಸಕೋಟೆನಲ್ಲಿ ಒಂದು 6 ಎಕರೆ ಇದೆ, ಅಲ್ಲಿ ಮಾಡ್ತಾ ಇದ್ದೀವಿ. ಇದೆಲ್ಲೂ ನಿಯರೆಸ್ಟ್ ಇಲ್ವಾ? ಈಗ ನಿಯರೆಸ್ಟ್ ಇಲ್ಲ, ಡಬಲ್ ರೋಡಲ್ಲಿ ಇತ್ತು. ವಕ್ಫ್ ಬೋರ್ಡ್ಗೆ ಬೇಕಾಗಿತ್ತು ಜಾಗ, ಅದು ಏನೇನೋ ಮುಸ್ಲಿಮ್ಸ್ಗೆ ಕಮ್ಯುನಿಟಿ ಮಾಡ್ತೀನಿ ಅಂತ ಅವ್ರು ತೊಗೊಂಡಿದ್ದಾರೆ, ಕೊಟ್ಬಿಟ್ಟೆ ನಾವು. ಇಟ್ ವಾಸ್ 1 acre ಲ್ಯಾಂಡ್. ಈಗ ನಮ್ಮ ಸ್ವಂತ ಇದೆ, ಅಲ್ಲಿ ಡಿಸ್ಮೆಂಟಲ್ ಮಾಡ್ತೇವೆ. ಅಲ್ಲಿ ಯಾವಾಗಲೂ ಬಿಚ್ಚೋದು ನಡೀತಾ ಇರುತ್ತೆ? ಎಸ್, ರೆಗ್ಯುಲರ್ ನಡೀತಾ ಇರ್ತದೆ. ಸೊ ಇದು ಇಂಜಿನ್ ಆಯಿತು. ಸೊ ಬೇರೆ ಏನಿದೆ ತೋರಿಸಿ ದಯವಿಟ್ಟು. ಬನ್ನಿ. ಇದು ಡಿಫ್ರೆನ್ಷಿಯಲ್ ವೀಲ್ ಪಿನ್ ಇನ್ ಅಸೆಂಬ್ಲಿ, ಕ್ರೌನ್ ಕೇಜ್ ಅಸೆಂಬ್ಲಿ. ಅಂದರೆ ವೀಲ್ ಆಗ್ತಾರಲ್ಲ, ಮೇನ್ ಇದೇ ಲೋಡ್ ತಗೊಳ್ಳೋದು, ಗಾಡಿ ಮೂವ್ ಮಾಡೋದು ಇದೆ. ಏನಂತ ಇದಕ್ಕೆ? ಕ್ರೌನ್ ಕೇಜ್ ಅಸೆಂಬ್ಲಿ. ಗಡ್ಡ ನಮ್ಮ ಲ್ಯಾಂಗ್ವೇಜ್ನಲ್ಲಿ ಗಡ್ಡ ಅಂತ ಹೇಳ್ತೀವಿ ನಾವು. ಗಡ್ಡೆ ಅಂದರೆ ಇದು ಇಲ್ಲ, ನಮ್ಮ ಲ್ಯಾಂಗ್ವೇಜ್ ಅದು. ಆಲ್ ಆಟೋಮೊಬೈಲ್ ಟು ಡೆಲ್ಲಿ ಗಡ್ಡ ಅಂತ ಹೇಳೋದು. ಇಟ್ ಇಸ್ ಕಾಲ್ಡ್ ಇನ್ ಇಂಗ್ಲೀಷ್, ಇಟ್ ಇಸ್ ಕಾಲ್ಡ್ ಕ್ರೌನ್ ಕೇಜ್ ಅಸೆಂಬ್ಲಿ. ಓಕೆ. ಅದು ಎಲ್ಲಿ ಇದೆ ನೋಡಿ, ಇದು ಕಾರ್ದು ಗೇರ್ ಬಾಕ್ಸ್, ಇದು ಆಟೋಮ್ಯಾಟಿಕ್. ಇದು ಆಟೋಮ್ಯಾಟಿಕ್ ಗೇರು. ಇದು ಇನ್ಶೂರೆನ್ಸ್ ಕಂಪನಿನಿಂದ ಒಂದು ಡಾಕ್ಟರ್ದು ಗಾಡಿ ಇತ್ತು, ಅವ್ರು ಇನ್ಶೂರೆನ್ಸ್ಗೆ ಬೇರೆ ಬಂದುಬಿಟ್ರು, ನಮ್ಮ ಹತ್ರ ತೊಗೊಂಡು ನಮ್ಮ ಹತ್ರ ಹಣ ತೊಗೊಂಡು ಹೋಗ್ಬಿಟ್ರು ಅವರು, ಕೊಟ್ಬಿಟ್ಟು ಸ್ಕ್ರ್ಯಾಪು. ಅದು ದಟ್ ಇಸ್ ಗೇರ್. ಇಟ್ ಇಸ್ ಗುಡ್, ವರ್ಕಿಂಗ್ ಗುಡ್. ಇಫ್ ಯು ಗೋ ಟು ಕಂಪನಿ ದೇ ವಿಲ್ ಟೇಕ್ 1 month ಟು ಗಿವ್ ದಟ್. ಇಲ್ಲಿ ಬಂದುಬಿಟ್ರೆ ಇಮಿಡಿಯೇಟ್ ತೊಗೊಂಡೋಗಿ ಗಾಡಿಗೆ ಫಿಟ್ ಮಾಡ್ಬೋದು. ಎಸ್, ಸಿಂಪಲ್. ಬಟ್ ಆ ಥರದ್ದು ಬಿಸ್ನೆಸ್ ಇಲ್ಲ ಸರ್, ಬಿಸ್ನೆಸ್ ಸ್ಲೋ ಆಗಿಬಿಟ್ಟಿದೆ. ಆಫ್ಟರ್ ಕೋವಿಡ್, GST, ಬಹಳ ಡಿಫ್ರೆನ್ಸ್ ಇದೆ ಬಿಸ್ನೆಸ್ನಲ್ಲಿ. ಮ್ಯಾನಿಪ್ಯುಲೇಷನ್ ಆ್ಯಂಡ್ ಟ್ಯಾಕ್ಸಸ್ ಅಲ್ಲಿ ಯು ಕ್ಯಾನ್ ಮೇಕ್ ಮನಿ, ವಿ ಡೋಂಟ್ ಡು ಇಟ್. ಇದೆಲ್ಲ ಏನು ರೆಕ್ಕೆಗಳು? ಮೆಷಿನರಿಗೆ ಹೋಗುತ್ತೆ, ಫಾರ್ ಅಗ್ರಿಕಲ್ಚರಲ್ ಪರ್ಪಸಸ್, ಟು ಬ್ಲೋ. ಇದು ಮಾಡ್ತಾರಲ್ಲ, ಹೊಸೆಲ್ಲ ಮಾಡ್ತಾರಲ್ಲ, ಟು ಸೆಪರೇಟ್ ಸೀಡ್ಸ್ ಫ್ರಮ್ ಹಸ್ಕ್, ಅದಕ್ಕೆಲ್ಲ ಹೋಗುತ್ತೆ. ರಾಗಿ ಉದಾಹರಣೆ, ಕಾಳು ಮತ್ತೆ ಹೌದು. ಇದೆಲ್ಲ ಏನು ಸರ್ ಇದು ಪಿನ್ನು? ಇದು ಇಂಜಿನ್ನಲ್ಲಿ ಬಿಚ್ಚಿರೋದು. ದಿಸ್ ಇಸ್ ಕಾಲ್ಡ್ ಸಿಲಿಂಡರ್ ಹೆಡ್. ತುಂಬ ಟೈಪ್ ಇದೆ ನಮ್ಮ ಹತ್ರ. ಓಕೆ. ಇವೆಲ್ಲ ಸಿಲಿಂಡರ್ ಹೆಡ್ಸೇ? ಹೌದು. ನೋಡಿ, ಬೇರೆ ಥರ ಇದೆ. ಎಲ್ಲ ಬಸ್ದೇನಾ? ಹೌದು. ನಮ್ಮ ಹತ್ರ ಒಂದು 40 ಇಂಜಿನ್ದು ನಾಲೆಜ್ ಇದೆ. 40 ಗಾಡಿದು ಒಂದು ನಾಲೆಜ್ ಇದೆ. ಯಾವ ಗಾಡಿ? ಟೋಟಲ್ ಯು ನೇಮ್ ಎನಿಥಿಂಗ್ ಫ್ರಮ್ ಟೊಯೋಟಾ, ಮಾರುತಿ ಸುಜುಕಿ, ಲೀಲ್ಯಾಂಡ್, ಟಾಟಾ, ಮಾನ್, ಮರ್ಸಿಡೀಸ್ ಬೆನ್ಸ್ ಎಲ್ಲ ಇದೆ. ಸೊ ನಿಮ್ಮಲ್ಲಿ ಏನು ಸಿಗಲ್ಲ ಅದನ್ನ ಹೇಳಿ. ಲೇಟೆಸ್ಟ್ ಆಟೋಮೊಬೈಲ್ ಸ್ವಲ್ಪ ಕಷ್ಟ ಸಿಗೋದು ಸಮಟೈಮ್ಸ್. ಹೊಸ ಕಾರ್? ಹೌದು, ಅದು ಲೇಟೆಸ್ಟ್, ಅದು ಸಿಗೋದು ಕಷ್ಟ. ಮಿಕ್ಕಿದ್ದು ಇವನ್ ಇಫ್ ಇಟ್ ಇಸ್ ನಾಟ್ ಅವೈಲಬಲ್ ವಿಲ್ ಅರೇಂಜ್ ಅಂಡ್ ಗಿವ್. 1-2 ದಿವಸದಲ್ಲಿ ಕೌಂಟರ್ ಪಾರ್ಟ್ಸ್ ಇದೆ ಅಲ್ಲ, ಡೆಲ್ಲಿ, ಬಾಂಬೆ ಎಲ್ಲ. ಅವ್ರಿಗೆ ಫೋನ್ ಮಾಡಿದೆ, ಅವ್ರ ಹತ್ರ ಇದ್ದಿದ್ರೆ ಎಲ್ಲಿ ಕಳಿಸ್ತಾರೆ, ವಿ ಗಿವ್ ಇಟ್. ಓಕೆ, ಬನ್ನಿ ತೋರಿಸಿ, ಹಾಗೆ ಒಳಗಡೆ ಹೋಗೋಣ ಬನ್ನಿ. ದೀಸ್ ಆರ್ ಫ್ಯಾನ್ಸ್. ಯಾವ್ದ್ರದ್ದು? ರೇಡಿಯೇಟರ್ದಾ? ಹೌದು, ರೇಡಿಯೇಟರ್ ಕೂಲಿಂಗ್ ಫ್ಯಾನ್ಸ್. ಓಕೆ. ದಿಸ್ ಇಸ್ ಅ ಟರ್ಬೋ ಚಾರ್ಜರ್. ಟರ್ಬೋ ಚಾರ್ಜರ್. ದಿಸ್ ಇಸ್ ಅ ಬ್ರೇಕ್ ರಿಟಾರ್ಡರ್. ಹೌದು. ದಿಸ್ ಸೈಡ್. ಓಕೆ. ಬ್ರೇಕ್. ಇದು ಒಂದು ಫ್ಲೈ ವೀಲ್ ಅಂತಾನೆ ಇದು. ದಿಸ್ ಇಸ್ ಇಂಡಸ್ಟ್ರಿಯಲ್ ರೇಡಿಯೇಟರ್. ಆಟೋಮೊಬೈಲ್ ರೇಡಿಯೇಟರ್ ಇಂಡಸ್ಟ್ರಿಯಲ್ಗೆ ವಿಚಾರಿಸಿದೆ. ಡಿಸೈನ್ ವಿಚಾರಿಸಿದೆ. ಕಾನ್ಸೆಪ್ಟ್ ಸೇಮ್ ಇರುತ್ತೆ, ಕೂಲಿಂಗ್ ಎಲ್ಲ ಸೇಮ್ ಇರುತ್ತೆ. ಮತ್ತು ಡಿಸೈನ್ ದಟ್ ಇಸ್ ಸ್ಟೇಷನರಿ, ದಿಸ್ ಇಸ್ ಮೂವಿಂಗ್. ಸೊ ಅದಕ್ಕೆ ಡಿಫ್ರೆನ್ಸ್ ಇದೆ. ಓಕೆ, ನೈಸ್. ತುಂಬ ಪಾರ್ಟ್ಸ್ ಇದೆ ಸರ್. ಇವೆಲ್ಲ ಏನು ಸರ್? ಇವೆಲ್ಲ ಸಣ್ಣದು. ಇದು ಪಂಪ್, ಇದು ಮೋಟರ್ ಪಂಪು. ದಿಸ್ ಇಸ್ ECM, ಯು ಕಾಲ್ಡ್ ECM. ಇವತ್ತೆಲ್ಲ ಬರ್ತಾ ಇರೋದು ಲೇಟೆಸ್ಟ್ ಗಾಡಿ. ಆಲ್ ದ ಫೈರಿಂಗ್ ಆಫ್ ದಿ ಇಂಜಿನ್ಸ್ ಇಸ್ ರಿಲೇಟೆಡ್ ಟು ದಿಸ್ EVM ಅಂತ. ಎಲೆಕ್ಟ್ರಿಕಲ್. ಓಕೆ. ಯು ಗೆಟ್ ವೆರಿ ಗುಡ್ ಫ್ಯೂಲ್ ಮೈಲೇಜ್ ಆನ್ ದಟ್. ಪ್ರಿಸಿಷನ್ ಇರುತ್ತೆ ಇಂಜಿನಲ್ಲಿ.
ಪರ್ಫೆಕ್ಟ್ ಸೌಂಡ್ ಚೆನ್ನಾಗಿರುತ್ತೆ. ಕರೆಕ್ಟ್ ಟೈಮ್ ಕಂಪ್ರೆಷನ್ ಬರುವಾಗ ಟೈಮ್ನಲ್ಲಿ ಫೈರ್ ಆಗುತ್ತೆ ಡೀಸೆಲ್ಲು. ದಟ್ ಗಿವ್ಸ್ ದಟ್ ಪ್ರೆಸಿಷನ್. ಓಕೆ, ಒಂಥರ ಪ್ರಾಪರ್ ಕಂಟ್ರೋಲ್. ಈಗ BS6 ಅಂತ ಬಂದಿದೆ ನೋಡಿ ಸರ್. ಫಸ್ಟು ಸೇಮ್ ವೆಹಿಕಲ್ ನಾವು ಬರುವಾಗ ಆವಾಗ 6 ವೀಲರ್ ವೆಹಿಕಲ್ ಇತ್ತು. ಹಾಂ, ಮುಂದೆ 2 ಹಿಂದೆ 4. ಹೌದು, ಯಾವುದು ಬಸ್, ಲಾರಿ ಬಸ್ ಅದು ಇತ್ತು. ಸೇಮ್ ಗಾಡಿಗೆ ಮಾಡಿಫೈ ಮಾಡಿ ಇವತ್ತು ದೇ ಮೇಡ್ ಇಟ್ ಇಂಟು 12 ವೀಲ್ 14 ವೀಲ್ 16 ಚಕ್ರ ಮಾಡಿದ್ದಾರೆ. ಇಂಜಿನ್ ಸ್ವಲ್ಪ ಸೇಮ್ ಇಂಜಿನ್ಗೆ ಮಾಡಿಫಿಕೇಶನ್ ಮಾಡಿ ಈ ಪೊಸಿಷನ್ಗೆ ತೊಗೊಂಡು ಬಂದಿದೆ ಇವತ್ತು. ಇಟ್ಸ್ ಅ ಮಾರ್ವೆಲಸ್ ಜಾಬ್. ಇದು ಅಷ್ಟು ದೊಡ್ಡ ಇಂಜಿನ್ ಇಲ್ಲ, ಸೇಮ್ ಇಂಜಿನ್ಗೆ ಮಾಡಿಫೈ ಮಾಡಿದ್ದಾರೆ. ಸೊ ದ ಸೇಮ್ ಇಂಜಿನ್ ಇಸ್ ಡ್ರೈವಿಂಗ್ ದಟ್ ಕೆಪಾಸಿಟಿ. HP ಎಲ್ಲ ಇನ್ಕ್ರೀಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಟ್ ದ ಡಿಸೈನ್ ಇಸ್ ಸೇಮ್. ಕರೆಕ್ಟ್ ಅಲ್ಲ? ಕರೆಕ್ಟ್. ಮತ್ತು ಈಗ ಟನೇಜ್ ಕೆಪಾಸಿಟಿ ಜಾಸ್ತಿ, ಟನೇಜ್ ಕೆಪಾಸಿಟಿ ಮಾಡಿದ್ದಾರೆ. ದೇವ್ ಇನ್ಕ್ರೀಸ್ ದ ವೀಲ್ಸ್. ಯಾಕೆ ಅಂದರೆ ರೋಡ್ ಡ್ಯಾಮೇಜ್ ಆಗಲ್ಲ. ಇನ್ಕ್ರೀಸ್ ಆಫ್ ವೀಲ್ಸ್ ನಲ್ಲಿ ಡಿಸ್ಟ್ರಿಬ್ಯೂಷನ್ ಲೋಡ್ ಇರುತ್ತೆ ಅಲ್ಲ, ಅದಕ್ಕೆ ರೋಡ್ ಡ್ಯಾಮೇಜ್ ಆಗಲ್ಲ. ಅದಕ್ಕೆ ದೇವ್ ಇನ್ಕ್ರೀಸ್ಡ್ ವೀಲ್ಸ್ ಟು ಟೇಕ್ ಮೋರ್ ಲೋಡ್. ಸೊ ವೀಲ್ ಜಾಸ್ತಿ ಇದ್ರೆ ರೋಡ್ ಡ್ಯಾಮೇಜ್ ಕಮ್ಮಿ ಆಗುತ್ತೆ. ಬ್ರಿಡ್ಜಸ್ ಮೇಲೆ ಪರ್ ಸ್ಕ್ವೇರ್ ಫೀಟ್ ಇದು ತುಂಬ ಡಿಫ್ರೆನ್ಸ್ ಬರುತ್ತೆ. ಪೇ ಲೋಡ್ ಇಸ್ ಡಿಫ್ರೆಂಟ್. ಉದಾಹರಣೆ ಗೊರಗುಂಟೆಪಾಳ್ಯ ಫ್ಲೈಓವರ್ ಮೇಲೆ ಲಾರಿ ಹೋಗ್ಬಾರ್ದು ಅಂತ ಬ್ಲಾಕ್ ಮಾಡಿದಾರಲ್ಲ. ಹೌದು, ಯಾಕೆ ಅದು ಲಾರಿನ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ. ಹೌದು. ಇದು ಜಾಸ್ತಿ ಲೋಡ್ ಇದ್ದಿದ್ರೆ ಯು ನೀಡ್ ಮೋರ್ ನಂಬರ್ ಆಫ್ ವೀಲ್ಸ್. ಓಕೆ, ಟು ಆ್ಯಕ್ಚುಲಿ ಫಾರ್ ದಿ ಟು ಪ್ರೊಟೆಕ್ಟ್ ಡ್ಯಾಮೇಜಸ್ ಆಫ್ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್. ಸೊ ಅದಕ್ಕೆ ನೋಡಿ, ಈಗ ಒಂದು ಲಾರಿ ಇರುತ್ತೆ, ಅದಕ್ಕೆ ಮಧ್ಯಾಹ್ನ 2 ವೀಲ್ ಕೊಟ್ಟಿರ್ತಾನೆ ಸಪೋರ್ಟ್. ಅದು ಲೋಡ್ ಬಿದ್ದಾಗ ಮಾತ್ರ ನೆಲಕ್ಕೆ ಬರುತ್ತೆ. ಹೌದು, ಇಲ್ಲ ಮೇಲೆ ಓಡಾಡ್ತಿರ್ತದೆ. ಹೌದು. ಓಕೆ, ನೀವು ಬಂದಾಗ ಹೆಂಗಿತ್ತು? 35 ವರ್ಷ. ಅದು ವೆರಿ ಲೂಕ್ರೇಟಿವ್ ಫೀಲ್. ಅವಾಗ ವೆರಿ ಸಖತ್ತಾಯಿತು. ದೇವರೆಲ್ಲ ಒಳ್ಳೆ ಕೊಟ್ಟಿದೆ. ವಿ ವರ್ ಪೇಡ್ ಹ್ಯಾಂಡ್ಸಮ್ಲಿ ಬೈ ದಿ ಆಲ್ಮೈಟಿ. ಓಕೆ, ಈ ಜಾಗ ಎಲ್ಲ ತಗೊಂಡ್ರು. ಇವತ್ತು ಆ ಟೈಪ್ ಬಿಸ್ನೆಸ್ 5% ಇಲ್ಲ, 5 to 10% ಇಲ್ಲ. ವಿ ಆರ್ ಥಿಂಕಿಂಗ್ ಆಫ್ ಡೈವರ್ಜಿಂಗ್ ನೌ, ಡೈವರ್ಸಿಫಿಂಗ್. ಎಸ್, ಡೈವರ್ಸಿಫಿಂಗ್. ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಾರೆ ಸರ್? ದೊಡ್ಡ ಸನ್ ಇಸ್ ವರ್ಕಿಂಗ್ ಫಾರ್ ಡೆಲ್. ಇವ್ರು ಬಂದಿದ್ರು 6 ತಿಂಗಳ. ನಮಗೇನೆ ಲೈಕ್ ಆಗಲಿಲ್ಲ, ನಾವು ಕೆಲಸಕ್ಕೆ ಕಳಿಸ್ಬಿಟ್ಟೆ ಅವ್ರಿಗೆ. ಹೌದು, ಇದಕ್ಕೆ ಕೆಲಸ ಮಾಡೋದಕ್ಕೆ ಬೇಡ ಅಂತ ಕಳಿಸ್ಬಿಟ್ಟೆ. ಯಾಕೆ? ಇದು ನೋ ಮೋರ್ ಲೂಕ್ರೇಟಿವ್ ಇಲ್ಲ. ಸ್ವಲ್ಪ ಇದು ಇಲ್ಲ ಸರ್ ಇಲ್ಲಿ. ನೋ ಡಿಸಿಪ್ಲಿನ್. ಯಾಕೆ ಹಿಂಗಾಯ್ತು? ಯಾಕೆ ಅಂದರೆ ಪೀಪಲ್ ಆರ್ ನಾಟ್ ಎಡ್ಯುಕೇಟೆಡ್. ದೇ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಗೌರ್ಮೆಂಟ್ ನೋಡಬೇಕು, ನಮ್ಮ ಕಮ್ಯುನಿಟಿಗೆ ಇದು ಪುಷ್ ಮಾಡಬೇಕು. ಇಫ್ ದೇ ಸೆಂಡ್ ಅವರ್ ಕಮ್ಯುನಿಟಿ for education, I think disturbances in India will come down, because once you are educated, ಒಳ್ಳೆದು ಯಾರು ಕೆಟ್ಟ ಯಾರು ಗೊತ್ತಾಗ್ಬಿಡುತ್ತೆ. ಆ ಡಿಸಿಪ್ಲಿನ್ ಇಲ್ಲ ಸ್ವಲ್ಪ. ಬಿಕಾಸ್ ಲ್ಯಾಕ್ ಆಫ್ ಡಿಸಿಪ್ಲಿನ್ ನಮ್ಮ ಚಿಲ್ಡ್ರನ್ಗೆ ಇಲ್ಲಿ ತೊಗೊಂಡು ಬರಲಿಲ್ಲ ನಾವು. ಕೇಳೋದ್ರ ನಿಮಗೆ? ಸರ್, ಈಸ್ MBA. ಒಬ್ಬರೇ ಮಗನ? ಇಲ್ಲ, ಸೆಕೆಂಡ್ ಒನ್ ಇಸ್ ಈ ಚೌಲ್ಟ್ರಿ ಮಾಡಿದ್ದೀನಿ ಅಲ್ಲಿ. ಈಸ್ ಟೇಕಿಂಗ್ ಕೇರ್ ಆಫ್ ಈಸ್ ಇಂಟೀರಿಯರ್ ಡಿಸೈನರ್ ಆಲ್ಸೋ. ಚೌಲ್ಟ್ರಿ ಓನರ್ ನೀವು? ಹೌದು, ಐ ಟೋಲ್ಡ್ ಯು ವಿ ಆರ್ ಡೈವರ್ಸಿಫೈಂಗ್. ಒಂದು ಜನ ಹೇಳ್ತಾರೆ ಇಲ್ಲಿ ಕದ್ದು ಮಾಲ್ ಸುಮಾರು ಬರುತ್ತೆ ಅಂತ. ನಿಜನಾ ಸರ್? ವೆಹಿಕಲ್ಗೆಲ್ಲ ಚೋರಿ ಎಲ್ಲ ನೋಡಿ, ಮಾಡೋದು ಜನ ಮಾಡ್ತಾರೆ. ದಿಸ್ ಇಸ್ ಥ್ರೂಔಟ್ ಇಂಡಿಯಾ ಮಾಡ್ತಾರೆ. ದಿಸ್ ಇಸ್ ಆಲ್ ನೆಕ್ಸಸ್ ವಿತ್ ದ ಗೌರ್ಮೆಂಟ್, ಪೊಲೀಸ್ ಆ್ಯಂಡ್ ಎವ್ರಿಥಿಂಗ್. ಎವ್ರಿಬಡಿ ಈಸ್ ಇನ್ವಾಲ್ವ್ಡ್ ಇನ್ ಇಟ್. ಇಲ್ಲಾಂದ್ರೆ ಕಳ್ತನ ಮಾಡೋದಕ್ಕೆ ಆಗಲ್ಲ. ಹೌದು ಸರ್. ಹೌದು, ಮತ್ತು ಏನೇನಿರುತ್ತೆ ಇವತ್ತು? ಚಾಸಿ ನಂಬರ್ ಇರುತ್ತೆ, ಇಂಜಿನ್ ನಂಬರ್ ಇರುತ್ತೆ. ಹೌದು, ಮತ್ತು ಗಾಡಿನಲ್ಲಿ ಡಿವೈಸಸ್ ಇರುತ್ತೆ. ಗಾಡಿ ಈವನ್ ಡಿಸ್ಮ್ಯಾಂಟಲ್ ಆಗೋದು ಮೇಲೇ ಅದು ಡಿವೈಸ್ ಇದು ಕೊಡ್ತದೆ, ಏನು ಸಿಗ್ನಲ್ ಕೊಡುತ್ತೆ. ಅದಿಲ್ಲ, ಕೊಡ್ತಾ ಇರ್ತದೆ. ಇವನ್ ದ ವೆಹಿಕಲ್ ಇಸ್ ಗೆಟಿಂಗ್ ಡಿಸ್ಮ್ಯಾಂಟಲ್, ಅದು ಸಿಗ್ನಲ್ ಹೋಗ್ತಾ ಇರ್ತದೆ. ಎಲ್ಲಿದೆ ಅದು ಅಂತ? ಹೌದು, ಬರುತ್ತೆ, ಸಾಮಾನೆಲ್ಲ ಬರುತ್ತೆ. ಬಟ್ ದಟ್ ಈಸ್ ವೆರಿ ಅನ್ಹೆಲ್ತಿ ಪ್ರಾಕ್ಟಿಸ್. ಒಂದು ಗಾಡಿ ಆ ಥರದ್ದು ಹೋಗಿಬಿಟ್ರೆ ಇಟ್ ಇಸ್ ದ ಥೀಫ್ ಇಸ್ ಟೇಕಿಂಗ್ ಓವರ್ 25 to 30% ಲೈವ್ಲಿಹುಡ್. ನೋಡಿ ಸರ್, ಗಾಡಿ ಓಡಿದ್ರೆ ಡ್ರೈವರ್ದು ಫ್ಯಾಮ್ಲಿ, ಕ್ಲೀನರ್ದು ಫ್ಯಾಮ್ಲಿ, ಟೈರ್ ಅವ್ರು ಸೇಲ್ ಮಾಡ್ತಾರೆ, ಮತ್ತೆ ಟ್ಯಾಕ್ಸಸ್ಸು. ಎಷ್ಟು ಜನ ಒನ್ ವೆಹಿಕಲ್ ಇಸ್ ರಿಲೇಟೆಡ್ ಟು ಮೋರ್ ದೆನ್ 25-30%. ಅದು 25-30% ಲೈಫ್ ಕೆಳಗಡೆ ಬಂದ್ಬಿಡುತ್ತೆ. ಒಂದು ಲಾರಿ ಎಸ್, ಕಳ್ತನ ಆಗ್ಬಿಟ್ರೆ ಇಟ್ಸ್ ಎ ಡಿಸಾಸ್ಟರ್. ಮಾಡ್ತಾರೆ ಸರ್, ಮಾಡ್ತಾರೆ. ಫಾರ್ ವೆರಿ ಲೋ ರೇಟ್ ಇಟ್ಸ್ ಸೆಲ್ ಅಂಡ್ ಗೋಸ್. ಸಣ್ಣ ಅಮೌಂಟಿಗೆ. ಹೌದು, ನಮ್ಮ ಹತ್ರ ಎಲ್ಲ ಮಾಡೋದು ಜನ ಮಾಡ್ತಾರೆ. ಪೀಪಲ್ ಆರ್ ಎಕ್ಸ್ಪೀರಿಯನ್ಸ್, ಪೀಪಲ್ ಆರ್ ಪ್ರೊಫೆಷನಲ್ ಇನ್ ದಿಸ್ ಟ್ರೇಡ್ ಹೂ ಆರ್ ಡೂಯಿಂಗ್ ದಿಸ್. ಅದು ಒಂದು ಮೇನ್ ರೀಸನ್ ಫಾರ್ ದಿಸ್ ಬಿಸ್ನೆಸ್ ಗೋಯಿಂಗ್ ಡೌನ್.
ಅಲ್ಲಿ ಪರ್ಚೇಸ್ ಆಗಿಬಿಡುತ್ತೆ ಕಳ್ತನದು. ಎಲ್ಲಿ ಮೇನ್ ಮಾರ್ಕೆಟ್ನಲ್ಲಿ ಬಿಸ್ನೆಸ್ ಡೌನ್ ಆಗಿಬಿಟ್ಟಿದೆ. ಸೊ ಈ ಸಿದ್ದಯ್ಯ ರೋಡಲ್ಲಿ ಇಲ್ವಾ ಕಳ್ತನ? ಇಲ್ಲ, ಕಷ್ಟ. ಪೊಲೀಸ್ ಹೋಗ್ತಾ ಇರ್ತದೆ, ಎಲ್ಲಿ ಇರುತ್ತೆ, ಯಾವುದೋ ಒಂದು ನಮ್ಗೆ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ಲಿ. ಯಾವ್ದು ಮಷಿನ್ ಬಂದರೆ ಇದು ಕಳ್ತನದಂತ ಗೊತ್ತಾಗ್ಬಿಡುತ್ತೆ. ಇಟ್ ವಿಲ್ ಬಿ ಲೇಟೆಸ್ಟ್ ಮಾಡಲು, ಟಚ್ ಆಗಲ್ಲ, ಬ್ರ್ಯಾಂಡ್ ನ್ಯೂ ಹಂಗೆ ಇರುತ್ತೆ, ಗೊತ್ತಾಗ್ಬಿಡುತ್ತೆ. ಎಲ್ಲಿ ಜಾಸ್ತಿ ಟಚ್ ಮಾಡಲ್ಲ. ಐ ಆಮ್ ಸೆಕ್ರೆಟರಿ ಟು ದಿ ಅಸೋಸಿಯೇಷನ್ ಓಲ್ಡ್ ಮೋಟರ್ ಪಾರ್ಟ್ಸ್. ಸೆಕ್ರೆಟರಿ? ಹೌದು, ನಮಗೆ ಪೂರ್ತಿ ಗೊತ್ತಿದೆ ಯಾರು ತೊಗೊಂಡು ಬರ್ತಾರೆ ಯಾರಿಲ್ಲ, ಎಲ್ಲಿ ಕಷ್ಟ ಜಾಸ್ತಿ ಇಲ್ಲ. ಬೈ ಚಾನ್ಸ್ ಬೇರೆ ಊರಿಗೆ ಹೋಗಿದ್ರೆ ಗೊತ್ತಿರೋದು ತೊಗೊಂಡು ಬಂದರೆ ದಟ್ಸ್ ಬೈ ಚಾನ್ಸ್. ಇಲ್ಲಾಂದರೆ ಈ ರೋಡ್ನಲ್ಲಿ ಮಾಡಲ್ಲ. ಔಟ್ಸ್ಕರ್ಟ್ಸ್ ಈ ರೋಡ್ ಬಿಟ್ಟು ಸುತ್ತ ನಡೆಯುತ್ತೆ. ನಡೀತೆ. ನಾಟ್ ಆನ್ ಅ ಲಾರ್ಜ್ ಸ್ಕೇಲ್. ಪೊಲೀಸರ ಮೇಲೆ ಕ್ರಮ ತಗೊಳ್ಳೋದು ಗೊತ್ತಿಲ್ಲ ಸರ್. ಹೌ ಕ್ಯಾನ್ ಯು ಜಡ್ಜ್ ಆಲ್ಸೋ? ಎಲ್ಲಿನ ಕಳ್ತನ ಮಾಡ್ತಾರೆ, ಎಲ್ಲಿನ ತೊಗೊಂಡು ಬರ್ತಾರೆ, ಪೊಲೀಸ್ಗೆಲ್ಲ ಗೊತ್ತಿರಬೇಕಲ್ಲ ಇದು ಕಳ್ತನದಂತ. ಓಕೆ. ಸೊ ನಿಮ್ದು ಅಸೋಸಿಯೇಷನ್ ಬಗ್ಗೆ ಹೇಳ್ತೀರಾ? ಅಸೋಸಿಯೇಷನ್ ಇದೆಯಾ? ಅಸೋಸಿಯೇಷನ್ ಎಷ್ಟು ಜನ ಇದ್ದೀರಾ ಅಸೋಸಿಯೇಷನ್? ದೇರ್ ಆರ್ 2 ಅಸೋಸಿಯೇಷನ್ ರೋಡ್ನಲ್ಲಿ. One is complete tenants association together with the automobile owners. One is only pure old motor parts association. 400 ಜನ ಇದು ಇದೆ, ಮೆಂಬರ್ಸ್ ಇದೆ. ಹೌದು. ವಿ ಹ್ಯಾವ್ ಎ ಮ್ಯೂಚುವಲ್ ಫಂಡ್ ಕಾನ್ಸೆಪ್ಟ್. ದೊಡ್ಡ ಹಣ ಎಲ್ಲ ಇಲ್ಲ, 150,000 lakh rupees ಒಂದು ಜನಗೆ ಸಾಲ ಕೊಡ್ತೀವಿ ಫಾರ್ 1 month 2 months. ಅದನ್ನೇ ಬರೋ ಕಷ್ಟ ಈ ಕಾಲದಲ್ಲಿ. ಅದು ಟು ಟೇಕ್ ದ ರೀಬ್ಯಾಕ್ ಆಫ್ ದಿ ಅಮೌಂಟ್ ಆ ಟೈಮ್ನಲ್ಲಿ ಬರ್ತಾ ಇದ್ದಿಲ್ಲ. ಬಿಸ್ನೆಸ್ಸಸ್ ಆರ್ ರಿಯಲಿ ಬ್ಯಾಡ್. ಸುಮ್ಮನೆ ಕೇಳ್ತೀನಿ, ನಿಮ್ಮ ಪರ್ ಮಂತ್ ವ್ಯಾಪಾರ ಎಷ್ಟು ಸರ್? ಫಸ್ಟ್ ನೋಡಿ, ಒಂದು ಬಸ್ಸು 1 ಲಕ್ಷ ಅಂದರೆ 40 ಬಸ್ಸಸ್ ಅಂದರೆ 40 ಲಕ್ಷ 50 ಲಕ್ಷ ಟರ್ನ್ ಓವರ್ ಫಸ್ಟು. ಇವತ್ತು ಮಾಡ್ತಾ ಇದ್ದಿಲ್ವಲ್ಲ. ಇವತ್ತು 10,000 15,000 ಬಿಸ್ನೆಸ್ ಬಂದುಬಿಟ್ಟಿದೆ. 3 lakh rupees ಬಿಸ್ನೆಸ್ ಪರ್ ಆವ್ರೇಜ್. ಯು ಕ್ಯಾನ್ ಟೇಕ್ ದ ಆವ್ರೇಜ್ ಆನ್ ಎನಿ ಶಾಪ್. 3-4 ಲಕ್ಷ ಮೇಲೆ ಯಾರು ಹೋಗ್ತಾ ಇಲ್ಲ. ಬೈ ಚಾನ್ಸ್ 10% ಆಫ್ ದ ಪೀಪಲ್ ಮೈಟ್ ಬಿ ಡೂಯಿಂಗ್ ಬಿಗ್ ಬಿಸ್ನೆಸ್. ಮಾರ್ಜಿನ್ ಆಸ್ ಫಾರ್ ಆಸ್ ಮಾರ್ಜಿನ್ ಹೇಳೋಕ್ಕೆ ಬರೋಕ್ಕಲ್ಲ ಸರ್. ಇದರಲ್ಲಿ ಎಲ್ಲರಿಗೂ ಗೊತ್ತಿದೆ. ಒಡಿಸೆ ಕಾಂಪಿಟೇಷನ್ ಭಾಳ ವಾಸ್ಟ್ ಆಗಿಬಿಟ್ಟಿದೆ. ಎಲ್ಲರಿಗೂ ಗೊತ್ತಿದೆ ಈಗ ಈ ಟ್ರೇಡ್. ಫಸ್ಟ್ ಇಟ್ ವಾಸ್ ಅ ವೆರಿ ಈಸಿ ಟ್ರೇಡ್. ಗಾಡಿ ತೊಗೊಂಡು ಬರೋದು, ಬಿಚ್ಚೋದು, ಹಣ ಮಾಡಿಬಿಡೋದು. ಈಗ ಇಲ್ಲ, ಕಷ್ಟ ಇದೆ. ಬಟ್ ಮೊದಲು 40 ಲಕ್ಷದವರೆಗೂ ಅವಾಗಲೇ ಆವಾಗ 10 years ಬ್ಯಾಕ್ ಹೌದು ಸರ್. ಬಟ್ ದಟ್ 40 ಲಕ್ಷ ಟುಡೇ ಸೇಮ್ ಬಸ್ ಇಸ್ ಗೋಯಿಂಗ್ ಅಟ್ 3.5 lakhs. ನಾವು ಮಾಡ್ತಾ ಇದ್ದಿಲ್ಲ, ಬೇರೆ ಜನ ಮಾಡ್ತಾರೆ. 3.5 lakh rupees. Out of that, one third goes for tax, GST. ಎಷ್ಟು ಶಾಪ್ಸ್ ಇದೆ ಈ ಥರ ಆಟೋಮೊಬೈಲ್ ಅಥವಾ? Sir, I think 450 shops registered with us. 450 ಅಂಗಡಿ ಇದೆ ಇಲ್ಲಿ. ದೊಡ್ಡ ಚಿಕ್ಕದು, ಸ್ಮಾಲ್, ಸಿ ದಟ್. Can you see that shop there? ಹಾಂ, ಅದೇ ಚಿಕ್ಕದು. ಆ ಟೈಪ್ ಶಾಪೆಲ್ಲ ಕೌಂಟ್ ಮಾಡಬೇಕು. ಇನ್ನೂ ಹಾಫ್ ಸೈಜ್ ಇರುತ್ತೆ ಶಾಪ್ಸು. 450 ಶಾಪ್ಸ್ ಇದೆ. ನಿಮ್ದು ಇನ್ನೊಂದು ಫ್ಲೋರ್ ಇದೆಯಾ? ಹೌದು, ಫ್ಲೋರ್ ಇದೆ. ಏನಿದೆ ಮೇಲೆ? ಸ್ಮಾಲ್ ಪಾರ್ಟ್ಸ್ ಸೆಕ್ಯೂರ್ಡ್. ಈಗ ಇವರ ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ಇದರ ಗೋಡೌನ್ ಇದೆ, ಅಲ್ಲಿ ನೋಡೋಣಂತೆ. ಇದು ನಿಮ್ಮ ಓನ್ ಬಿಲ್ಡಿಂಗ್ ಸರ್? ಇಲ್ಲ, ನಮ್ಮ ಅಂಕಲ್ಸ್ ಬಿಲ್ಡಿಂಗು. ಅಂಕಲ್ಸ್? ಅದು ಪಕ್ಕ ನಮ್ಮ ಬಿಲ್ಡಿಂಗು. ಓಕೆ. ಅವ್ರಿಗೆ ನಿಲ್ಸಿರೋದು ನಮ್ಮ ತಮ್ಮ. ಅವರು? ಹೌದು. ಇಲ್ಲಿ ಹೋಗ್ಬೇಕಾ? ಇವರು ಒಂದು ತಮ್ಮ. ಓಕೆ. ನೋಡಿ, ದಿಸ್ ಅನ್ ಇಂಪೋರ್ಟೆಡ್ ಇಂಜಿನ್. ಇಂಪೋರ್ಟೆಡ್? ಯಾವ ವೆಹಿಕಲ್ದು? ಸಮ್ ಕಂಪನಿ ಹ್ಯಾಡ್ ಆಕ್ಷನ್ಡ್ ಇಟ್. ಬಟ್ ಇಲ್ಲಿ ಹಿಂಗೆ ರಾತ್ರಿ ಇಟ್ಟು ಹೋಗ್ತಿರಲ್ಲ, ಕದ್ಬಿಟ್ರೆ? ಯಾರಾಗಲ್ಲ ಸರ್. ಇವತ್ತು ಪೊಲೀಸ್ ಸ್ಟ್ರಿಕ್ಟ್. ಏನು ಕಳ್ತನಲ್ಲ ಆಗಲ್ಲ. ಡಿಫಿಕಲ್ಟ್. ಯಾವಾಗ ಒನ್ ಟೈಮ್ ಫಸ್ಟ್ ರೆಗ್ಯುಲರ್ ಇತ್ತು, ಅಲ್ಯೂಮಿನಿಯಂ ಐಟಮ್ ಎಲ್ಲ ಹೋಗೋದು. ಈಗ ಪೊಲೀಸೆಲ್ಲ ಟೈಟ್ ಮಾಡಿಬಿಟ್ಟಿದ್ದಾರೆ. ವಿ ಹ್ಯಾವ್ ಯೂಸ್ಡ್ ಇನ್ಫ್ಲೂಯೆನ್ಸ್ ಓವರ್ ದ ಪೊಲೀಸ್. ಈಗ ಸ್ಟ್ರಿಕ್ಟ್ ಇದೆ ಪೊಲೀಸ್. ಇಲ್ಲಿ ಇನ್ನೂ ಆರ್ಗನೈಸ್ ಆಗಿದೆ, ನೀಟಾಗಿದೆ. ಇದು ಹೊಸ ಲೋಕ ಇದು ಕೂಡ. ಆಲ್ ಲೈಟ್ ಐಟಮ್ಸ್, ಅಂದರೆ ಸಣ್ಣ ಐಟಮ್ಸ್. ಹೌದು. ಉದಾಹರಣೆ ಈ ರಬ್ಬರು ಇದೊಂದು ಸಪ್ರೇಟು. ತುಂಬ ಸೇಲ್ ಇತ್ತು, ಹಾಂ, ಡ್ರಾಪ್ ಆಗಿಬಿಟ್ಟಿದೆ. ಓಕೆ. ಇದೆಲ್ಲ ಇಂಜಿನ್ ಪಾರ್ಟ್ಸ್. ಹೌದು, ಪಂಪ್, ಫ್ಯೂಲ್ ಇಂಜೆಕ್ಷನ್ ಪಂಪ್. ಫ್ಯೂಯಲ್ ಪಂಪು. ಇದು ಪ್ಲಗ್ ಆಗ್ತಾರಲ್ಲ? ಹೌದು, ಅದೇ ಇದು. ಓಕೆ ಸರ್. ಇವು ಅದೇ ಜಾಕ್ಗಳು ಅಲ್ಲ ಏನು ಸರ್? ಇಲ್ಲ, ಪಿಸ್ಟನ್ಸ್. ಪಿಸ್ಟನ್ಸ್ ಇವು. ಇದು ಪಿಸ್ಟನ್ ಸರ್ ಇದು? ಹೌದು, ಪಿಸ್ಟನ್. ಓಕೆ. ಇಂಜಿನಲ್ಲಿ ಬರೋದು. ಓಕೆ. ಇದು ಫ್ಯೂಯಲ್ ಟ್ಯಾಂಕ ಸರ್ ಇದು? ಇಲ್ಲ, ಏರ್ ಕ್ಲೀನರ್. ಏರ್ ಕ್ಲೀನರು. ಓಕೆ. ಫ್ಯೂಯಲ್ ಟ್ಯಾಂಕ್ ಎಲ್ಲಿದೆ ನಿಮ್ಮಲ್ಲಿ? ಫ್ಯೂಲ್ ಟ್ಯಾಂಕ್ ಎಲ್ಲಿ ಇಲ್ಲ, ಗೋಡೌನಲ್ಲಿ ಇದೆ. ಬಟ್ ಕಂಪ್ಲೀಟ್ ಲೀಗಲ್ ಬಿಸ್ನೆಸ್. ಲೀಗಲ್. ಜನ ಬರ್ತಾರೆ, ಬಿಲ್ ಬೇಡ ಅಂತ ಅಷ್ಟೇ. ದಟ್ ಇಸ್ ಓನ್ಲಿ ಫಾಲ್ಟ್. ಜನ ಹತ್ರ ಬೈಯಿಂಗ್ ಪವರ್ ಇಲ್ಲ. ಫಸ್ಟ್ನೇ ಹಳೆಗೆ ಬರ್ತಾರೆ. ಅದೇ ಹೇಳ್ತಾ ಇರೋದು ನಾವು. ಇದಕ್ಕೆ ಗೌರ್ಮೆಂಟ್ ಕಮ್ಮಿ ಮಾಡಬೇಕು ಟ್ಯಾಕ್ಸ್. 5% ಮಾಡಿದರೆ ಒಳ್ಳೆಯದು. ಈಗ ಎಷ್ಟು? 18 ಇದೆಯಾ? 18 ಇದೆ ಸರ್. ಡಿಫ್ರೆಂಟ್ ಪೀಪಲ್ ಆರ್ ಮೇಕಿಂಗ್ ಲಾಟ್ ಆಫ್
money in this. ಆ ಡಿಫ್ರೆನ್ಸಲ್ಲಿ. ಹೌದು, ಸ್ಮೆಲ್ಟಿಂಗ್ ಇಂಡಸ್ಟ್ರೀಸ್ ಬೇರೆ ಜನ ಸ್ಕ್ರಾಪ್ಸ್ ಸೇಲ್ ಮಾಡ್ತಾರಲ್ಲ ಕಂಪನೀಸ್ಗೆ, ಅವರಿಗೆಲ್ಲ ತುಂಬ ಲಾಭ ಇದೆ. 18% ಇಸ್ ಹ್ಯೂಜ್ ಮಾರ್ಜಿನ್. ಇಲ್ಲ, ಗೌರ್ಮೆಂಟ್ ಇಸ್ ರಾಂಗ್ ಸಮ್ವೇರ್. ಬಟ್ ದೇಶಕ್ಕೆ ಇನ್ಕಮ್ ಬರಬೇಕು ಅಂತಾರೆ. ಸರ್, ಸಿ, ಇನ್ಕ್ರೀಸಿಂಗ್ ರೇಟ್ ವಿಲ್ ನಾಟ್ ಗೆಟ್ ಯು ಇನ್ಕಮ್. Lowering the rate and making the full public to enroll yourself in collecting taxes, that is benefit. Like mass. You should concentrate on that. ಇಷ್ಟು ಕೊಡಿ. ಈಗೆಲ್ಲ ಹೌದು, ಈಗೆಲ್ಲ ಕಾನ್ಸೆಂಟ್ರೇಟ್ ಮಾಡ್ತಾ ಇರೋದು ಇವರು ಓನ್ಲಿ ವೆರಿ ಸ್ಮಾಲ್, ವಾಟ್ ಯು ಸೇ, ಸ್ಮಾಲ್ ಸೆಕ್. ದ ಥಿಂಕಿಂಗ್ ಇಸ್ ವೆರಿ ನ್ಯಾರೋ. ನೀವು ಹೇಳಿದಲ್ಲ ವಿ ನೀಡ್ ಟ್ಯಾಕ್ಸಸ್ ಅಂತ. Figures 18% and all will not fetch you so much of tax. Let Government of India come down to 5%, 6% and let everybody enroll themselves. For tax. We'll do 1:100. ಹೋಗದೆ ಮಾಸಲ್ಲಿ ವರ್ಕ್ ಆಗುತ್ತೆ. ಹೌದು, ಇಲ್ಲಿ ಎಲ್ಲ ಟೋಟಲ್ ಫ್ರಾಡ್ ನಡೀತಾ ಇದೆ. ಟ್ಯಾಕ್ಸ್ ಲೋ ಆಗಿಬಿಟ್ರೆ ಫ್ರಾಡ್ ವಿಲ್ ಸ್ಟಾಪ್. ಯಾಕಂದ್ರೆ ನಾಮಿನೆಲ್ಲ ಕಟ್ಬೋದು ಅಂತ ಎಲ್ರಿಗೂ. ಹೌದು, ಎಲ್ಲರೂ ಕಟ್ತಾರೆ 5%. ಯಾಕೆ ಕಟ್ಟಲ್ಲ? ನಮ್ಮ ಹತ್ರ ಪಾರ್ಟಿಗಳು ಅಂದರೆ ಐ ವಿಲ್ ಪೇ 5%. ನೋ ಪ್ರಾಬ್ಲಮ್. ಕರೆಕ್ಟ್. ನೋಡಿ, ಎಲ್ಲ ಪಾರ್ಟ್ಗಳು ಸಿಗುತ್ತೆ ಇಲ್ಲಿ. ದಿಸ್ ಇಸ್ ಟರ್ಬೋ ಚಾರ್ಜಸ್. ಸೊ ನಿಮ್ಮ ಹತ್ರ ಜನ ಬರ್ಬೋದು ಈಗ ತಗೊಳ್ಳೋಕ್ಕೆ ಪಾರ್ಟ್ಸು? ಏನೇನು ಸಿಗುತ್ತೆ ನಿಮ್ಮಲ್ಲಿ ಹೇಳಿ. ನಮ್ಮ ಹತ್ರ ಟೋಟಲ್ ಲಾರಿ ಪಾರ್ಟ್ಸ್ ಸಿಗುತ್ತೆ. ಲಾರಿ ಪಾರ್ಟ್ಸ್, ಇಂಜಿನ್ ಪಾರ್ಟ್ಸ್ ಫಾರ್ ಲೀಲ್ಯಾಂಡ್, ಟಾಟಾ, ಮಾನ್, ಭಾರತ್ ಬೆನ್ಸ್, ಮರ್ಸಿಡೀಸ್ ಬೆನ್ಸ್, ಸ್ಕ್ಯಾನಿಯಾ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಲಾರಿ ಆ್ಯಂಡ್ ಬಸ್. ಕಾರ್ದು ನಾವು ಮಾಡೋದಿಲ್ಲ ಸರ್. ಟಾಟಾ, ಟೊಯೋಟಾ. ನೋ, ದಿಸ್ ಫೀಲ್ಡ್ ಇಸ್ ಇನಫ್. ವಿ ಡೋಂಟ್ ಹ್ಯಾವ್ ಇನಫ್ ಆಫ್ ಸ್ಪೇಸ್ ಆಲ್ಸೋ. For one life, this is more than enough. One business. One business. Great. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.